ಈಗ ಸಾಯುವಂಥ ಮನುಷ್ಯ ಏನಂತ ಮಾತಾಡ್ತಾರೆ? ಅಯ್ಯೋ ಕಾಪಾಡಿ, ಹೌದಾ, ನನ್ನನ್ನು ಬಿಟ್ಟುಬಿಡಿ, ಏನಾದರೂ ಈ ರೀತಿ ಮಾತಾಡ್ತಾರೆ. ಆದರೆ ಈ ಮನುಷ್ಯ ಯಾರ ಹತ್ರನ ಮಾತಾಡ್ತಾ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ತಂದೆಯಾದ ದೇವರೇ, ಇವರೇನು ಮಾಡ್ತಾ ಇದ್ದಾರೋ ಇವರು ಅರಿಯರು, ಇವರನ್ನು ಕ್ಷಮಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ ಈ ಮನುಷ್ಯ. ಇಷ್ಟು ಮಾತ್ರ ಪ್ರೀತಿ ಈ ಮನುಷ್ಯನಿಗೆ ಈ ಜನರ ಮೇಲಿದೆಯಾ? ಇಷ್ಟು ಮಾತ್ರ ಈ ಮನುಷ್ಯ ಪ್ರೀತಿಸ್ತಾ ಇದ್ದಾನ? ಹಾಗಾದರೆ ಈ ಯಾತನೆ ಆತನಿಗೇನು ದೊಡ್ಡದಲ್ವಾ? ಈ ಅವಮಾನ ಅವನಿಗೇನು ದೊಡ್ಡದಲ್ವಾ? ಈ ಥರ ಉಗಿದಿದ್ದೀವಿ, ಈ ಥರ ಮಾತಾಡಿದ್ದೀವಿ, ಅದು ಕೂಡ ಆತನಿಗೆ ಏನು ಅನ್ನಿಸ್ತಾ ಇಲ್ವಾ? ಪ್ರಿಯ ಸಹೋದರ ಸಹೋದರಿ, ಇದನ್ನು ಆತನು ಧ್ಯಾನಿಸುವಾಗ ಖಂಡಿತವಾಗಲೂ ಅವನ ಒಳಗಡೆ ಒಂದು ಮಾನಸಾಂತರಕ್ಕೆ ಪವಿತ್ರಾತ್ಮರು ಸಹಾಯ ಮಾಡಿದರು. ಆಗ ಅವನು ಹೇಳ್ತಾನೆ, ಪ್ರಭು, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಕೂಡ ಜ್ಞಾಪಿಸಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪ್ರೀತಿಯ ಅನುಭವ ಆ ಕೊನೆ ಕ್ಷಣದಲ್ಲಿ ಅವನಿಗೆ ಆಗ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ಆ ಇಬ್ಬರು ಕಳ್ಳರು ಕೂಡ ಇದೇ ರೀತಿ ಕುಚೋದ್ಯ ಪದಗಳಿಂದ ಮಾತನಾಡ್ತಿದ್ರು ಅಂತೇಳಿ. ಆದರೆ ಆ ಯೇಸುವಿನ ಕಲ್ವಾರಿಯ ಪ್ರೀತಿ, ಆ ಶಿಲುಬೆ ಮೇಲೆ ತೂಗಾಡುತ್ತಿದ್ದ ಯೇಸುವಿನ ಪ್ರೀತಿ ಆ ಕೊನೆಯ ಕ್ಷಣದಲ್ಲಿ ಆ ಒಬ್ಬ ಕಳ್ಳನ ಹೃದಯದಲ್ಲಿ ಅನುಭವಕ್ಕೆ ಬಂದಾಗ ಅವನು ಮಾನಸಾಂತರಪಟ್ಟು ಪಶ್ಚಾತ್ತಾಪಪಟ್ಟು ಆ ಯೇಸುವಿನಲ್ಲಿ ಕೇಳ್ತಾನೆ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಅಂತೇಳಿ ಅಲ್ಲಿ ಯೇಸುವಿನಲ್ಲಿ ಕೇಳ್ಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇಂಥ ಒಂದು ಎನ್ಕೌಂಟರ್ ನನಗೂ ನಿಮಗೂ ಆದಾಗ ಮಾತ್ರವೇ ಎಂಥ ಸಂದರ್ಭದಲ್ಲೂ ಕೂಡ ನಾನು ಗುಣಗುಟ್ಟದೆ ಎಲ್ಲ ಸಂದರ್ಭಗಳಲ್ಲೂ ಧನ್ಯವಾದದ ಬಲಿಯನ್ನು ಅರ್ಪಿಸುತ್ತಾ, ಯಾವ ರೀತಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 4ರಿಂದ ವಾಕ್ಯಗಳನ್ನು ಪೌಲರು ಹೇಳ್ತಾರೋ ಆ ಒಂದು ಜೀವನ ನಾನು ನೀವು ಜೀವಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳನ್ನು ನಾವು ನೋಡುವಾಗ ಅವ್ರಿಗೆ ಯಾವ ಕೆಲಸ ಇಷ್ಟನೋ, ಯಾವ ಕಾರ್ಯ ಇಷ್ಟನೋ ಅದನ್ನು ಭಾಳ ಪ್ರೀತಿಯಿಂದ ಅವ್ರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾನು ಒಂದು ಚಾಲೆಂಜ್ ಮಾಡಿಕೊಂಡೇ ಬಂದಿದ್ದೀನಿ. ನೀವು ಬಾಯಿ ಬಿಡಲಿಲ್ಲ ಅಂದರೆ ನಾನು ಬಾಯಿ ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲೇ ಮಾತಾಡ್ತೀರ ನೀವು? ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇಲ್ಲಿ ಕುಳಿತಿರೋರು ನಾವೇನೆ. ನಮಗೆ ಅನೇಕರಿಗೆ ಎಲ್ಲ ಒಂದೇ ರೀತಿ ಕೆಲಸ ಇಷ್ಟ ಇಲ್ಲ, ಒಂದೇ ರೀತಿಯಾದ ಆಸೆಗಳಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ. ಈಗ ಜೋಸೆಫ್ ಅಣ್ಣಗೆ ಕಾರ್ ಓಡಿಸೋದ್ರಲ್ಲಿ ಒಂದು ಖುಷಿ, ನನಗೆ ಬೈಕ್ ಓಡಿಸೋದ್ರಲ್ಲಿ ಒಂದು ಖುಷಿ, ಗ್ಲೆನ್ನಿಗೆ ಒಂದರಲ್ಲಿ ಖುಷಿ. ಅದೇ ರೀತಿ ನಿಮ್ಮೆಲ್ರಿಗೂ ಒಂದು ಆಸೆ ಇರ್ತದೆ ಯಾವುದಾದ್ರೂ ಒಂದು ವಿಷಯದಲ್ಲಿ. ಅದನ್ನು ನೀವು ಯಾರ ಹತ್ರನೂ ಹೇಳಿಸ್ಕೊಂಡು ಮಾಡಲ್ಲ, ಅದನ್ನು ನೀವು ಸ್ವಂತ ಇಷ್ಟದಿಂದ ಪ್ರೀತಿಯಿಂದ ಮಾಡ್ತೀರಾ. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲೋ? ಕೆಲವರು ಹೇಳ್ತಾರೆ, ನನಗೆ ಅಡುಗೆ ಮಾಡೋದು ಅಂದರೆ ಭಾಳ ಖುಷಿ, ನನಗೆ ಟ್ರಾವೆಲ್ ಮಾಡೋದು ಅಂದರೆ ಭಾಳ ಖುಷಿ. ಈ ರೀತಿ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರ್ತದೆ. ಇದನ್ನು ಈ ಸಿನಿಮಾದವ್ರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಈ ಮನುಷ್ಯನಿಗೆ ಏನು ಬೇಕೋ ಅದನ್ನು ಚಿತ್ರ ಮಾಡಿ ಬಿಟ್ಟುಬಿಡ್ತಾರೆ. ಆರಾಮಾಗಿ ಹೋಗಲಿ ಬಿಡಿ. ಆದರೆ ನಾವೆಲ್ಲರೂ ಕೂಡ ನಮ್ಮ ಇಷ್ಟವನ್ನು ನೆರವೇರಿಸ್ಕೊಳ್ಳೋದ್ರಲ್ಲಿ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಜೀವಿಸುವುದರಲ್ಲಿ ಸಂತೋಷ ಪಡೋದಕ್ಕಾಗಿ ಅಲ್ಲ ನಾವು ಈ ಆಧ್ಯಾತ್ಮಿಕ ಕಲಿಕೆಯನ್ನು ಕಲಿತಾ ಇರೋದು. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಆಸೆಯನ್ನು ನೆರವೇರಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಆಗೋದು ಯಾವಾಗ ಅಂದರೆ, ಒಂದು ಎನ್ಕೌಂಟರ್ ಯೇಸುವಿನ ಜೊತೆ ಸ್ಟ್ರಾಂಗ್ ಆಗಿ. ಈಗ ಆಗಲಿಲ್ವ ಅಂತ ನೀವು ಕೇಳಬೇಡಿ. ಆದಮೇಲೆ ಕೂಡ ಸುಮಾರು ಶೋಧನೆಗಳು ಮಾತ್ರವಲ್ಲ, ಸುಮಾರು ಜನ ಹಿಂಜಾರಿ ಹೋಗೋದು, ಸುಮಾರು ಜನ ಸೋತೋಗೋದು, ಎನ್ಕೌಂಟ್ರ್ ಆದಮೇಲೂ ಕೂಡ ಸುಮಾರು ಜನ ಬಿದ್ದು ಹೋಗ್ತಾರೆ. ಕಾರಣ ಏನು ಅಂದರೆ, ಸ್ಥಿರವಾಗಿ ಅವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸದ ಕಾರಣ. ಹಾಗಾಗಿ ಪ್ರಿಯರೇ, ಇವತ್ತು ಒಂದು 2-3 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿ ನಮ್ಮನ್ನು ಅಷ್ಟಾಗಿ ಪ್ರೀತಿಸುವ ಆ ದೇವನ ಸಾನ್ನಿಧ್ಯವನ್ನು ನಾವು ದೇವಾಲಯದಲ್ಲಿ ಮಾತ್ರವಲ್ಲ,
ನಾವು ಎಲ್ಲೆಲ್ಲ ಹೋಗ್ತೇವೋ ಅಲ್ಲೆಲ್ಲ ಕೂಡ ಅವರೊಂದಿಗೆ ನಾವು ನಡೆಯುವ ಮಕ್ಕಳಾಗಬೇಕು, ಅವರೊಂದಿಗೆ ಜೀವಿಸುವ ಮಕ್ಕಳಾಗಬೇಕು. ಎಲ್ಲೇ ಇದ್ದರೂ ಕೂಡ, ಯಾವ ಜಾಗದಲ್ಲಿದ್ದರೂ ಕೂಡ ಅವರ ಸಾನ್ನಿಧ್ಯವನ್ನು ಅನುಭವಿಸಿ ಸ್ತೋತ್ರ ಹೇಳ್ತಾ ಇರುವಂಥ ಮಕ್ಕಳು ನಾನು ನೀವು ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ 2 ಕೊರಿಂಥಿಯನ್ಸ್ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ ನಿಮ್ಮೆಲ್ಲರಿಗೂ ಭಾಳ ಚಿರಪರಿಚಿತವಾದಂಥ ಒಂದು ವಾಕ್ಯ. ತುಂಬ ಚೆನ್ನಾಗಿ ನಿಮಗೆಲ್ಲರಿಗೂ ಕೂಡ ಅದು ಬಾಹ್ಯಪಾಠವಾಗಿದೆ, ಅದು ನಿಮಗೆ ಅರ್ಥನೂ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓದೋಣ. ಯಾರಾದರೂ ಕ್ರಿಸ್ತ ಯೇಸುವಿನೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಇದೆಲ್ಲ ಆದದ್ದು ದೇವರಿಂದ. ಒಂದ್ಸರಿ ಯೋಚನೆ ಮಾಡಿ ನೋಡಿ, ಈ ವಾಕ್ಯ ಮೇಲೆ ಏನು ಹೇಳ್ತಾ ಇದೆ ಅಂದರೆ ಅದು ಯಾರಾದರೂ ಆಗಿರ್ಬೋದು. ಇವತ್ತು ಈ ವಾಕ್ಯದಂತೆ ಖಂಡಿತವಾಗಲೂ ನೀವು ಒಬ್ಬೊಬ್ಬರು ಕೂಡ ಯೇಸು ಕ್ರಿಸ್ತರಲ್ಲಿ ನೂತನವಾಗಿದ್ದೀರಂತೇಳಿ ನಾನು ನಂಬ್ತೇನೆ. ಪ್ರೈಸ್ ದಿ ಲಾರ್ಡ್. ನಿಮಗೆ ನಂಬಿಕೆ ಇದೆಯಾ? ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸೊ ಇದೆಲ್ಲ ಆಗಿದ್ದು ಯಾರಿಂದ? ದೇವರಿಂದ. ಒಬ್ಬ ಮನುಷ್ಯ ನೂತನವಾಗೋದು, ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟೋದು ಮನುಷ್ಯನ ಪ್ರಯತ್ನದಿಂದ ಅಲ್ಲ, ದೇವರ ಆತ್ಮನಿಂದ ಆಗುವ ಕಾರ್ಯವಾಗಿದೆ. ಹಲ್ಲೆಲೂಯ. ಅದೇ ಪ್ರಕಾರ ಪ್ರಿಯ ಸಹೋದರ ಸಹೋದರಿ, ಯಾವ ರೀತಿ ಒಬ್ಬ ಮನುಷ್ಯ ದೇವರಿಂದ ಹೊಸದಾಗಿ ಹುಟ್ಟುತ್ತಾನೋ, ಯಾವ ರೀತಿ ದೇವರಿಂದ ಆಗುವ ಕಾರ್ಯ ಇದು ಅಂತ ಹೇಳಿ ವಾಕ್ಯ ಹೇಳ್ತದೋ, ಅದೇ ಪ್ರಕಾರ ಪ್ರಿಯ ಸಹೋದರ ಸಹೋದರಿ, ದೇವರನ್ನು ಅಧಿಕವಾಗಿ ಪ್ರೀತಿಸಲು, ಅಧಿಕವಾಗಿ ಅವರ ಅನ್ಯೋನ್ಯತೆಯಲ್ಲಿ ಜೀವಿಸಲು, ಅವರ ವಾಕ್ಯದ ಆ ಸತ್ಸಂಬಂಧದಲ್ಲಿ, ಯೇಸುವಿನ ಅನ್ಯೋನ್ಯತೆಯಲ್ಲಿ ನಾನು ಮತ್ತು ನೀವು ಜೀವಿಸಲು ಈ ಒಂದು ಪ್ರೀತಿ ನನ್ನೊಳಗಡೆ ಸಂಪೂರ್ಣವಾಗಿ ಅನುಭವ ಆಗಬೇಕು. ಆಗ ಮಾತ್ರವೇ ಈ ಕಾರ್ಯ, ಅಂದರೆ ದೇವರು ನನ್ನ ಜೀವಿತದಲ್ಲಿ ಏನನ್ನು ಬಯಸ್ತಾರೋ ಆ ಕಾರ್ಯ ನನ್ನಲ್ಲಿ ನೆರವೇರ್ತದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ. ಯಾಕೆಂದರೆ ನಾನು ಕೆಲವೊಂದು ವಾಕ್ಯಗಳನ್ನು ಧ್ಯಾನಿಸುವಾಗ ಈ ವಾಕ್ಯವನ್ನು ನೀವೊಂದು ಧ್ಯಾನದಲ್ಲಿ ಒಂದು 10 ಸಾರಿನಾದರೂ 5 ಸಾರಿನಾದರೂ ಕೇಳಿಸ್ಕೋತೀರಾ. ಏನು 34:8 ಕೀರ್ತನೆಗಳ ಪುಸ್ತಕ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಅಲ್ವಾ? ಹೌದಾ? ಈಗ ನಾವು ಸವಿದಿದ್ದೇವೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ನೀವು ಸವಿಲಿಲ್ಲ ಅಂದರೆ ಇಲ್ಲಿ ಬಂದು ಇಷ್ಟೊತ್ತಿಗೆ ಕೂತ್ಕೊಳ್ತಾ ಇರಲಿಲ್ಲ. ನೀವು ಖಂಡಿತವಾಗ್ಲೂ ಸವಿತಾ ಇದ್ದೀರಾ. ಕೆಲವರು ಸವಿದಂಥವರು ಕೆಲವೊಂದು ಸಾರಿ ಬಿದ್ದು ಎದ್ದು ಪ್ರಯಾಣ ಮಾಡ್ತಾ ಇದ್ದೇವೆ. ಆದರೆ ಆ ಒಂದು ಪ್ರೀತಿಯನ್ನು ಸದಾ ಬಿಟ್ಟುಕೊಡದೆ ಸವಿತಾನೇ ಜೀವಿಸಬೇಕು ಅಂದರೆ ಪ್ರಿಯ ಸಹೋದರ ಸಹೋದರಿ, ಆ ನಿಜವಾದ ಪ್ರೀತಿಯ ಅನುಭವ ಇನ್ನೂ ಹೆಚ್ಚಾಗಿ ನಮ್ಮ ಒಳಗಡೆ ಆಗಬೇಕು. ಆಗ ಮಾತ್ರ ನಮ್ಮ ಒಬ್ಬೊಬ್ಬರಿಗೂ ಸಾಧ್ಯ, ಇಲ್ಲಾಂದರೆ ಸಾಧ್ಯವಾಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮತ್ತಾಯನ ಶುಭ ಸಂದೇಶದಲ್ಲಿ 27ನೇ ಅಧ್ಯಾಯದಲ್ಲಿ 42ನೇ ವಾಕ್ಯದಿಂದ ನೀವು ಒಂದು ಸಾರಿ ಓದಿ ನೋಡಿ. ಮತ್ತಾಯನ ಶುಭ ಸಂದೇಶ 27ನೇ ಅಧ್ಯಾಯ 27 ಮತ್ತಾಯ 42ರಿಂದನೇ ಓದಿ. ಇವನು ಇತರರನ್ನು ರಕ್ಷಿಸಿದ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ತೂಗಾಡುವಂಥ ಒಂದು ಸಂದರ್ಭ. ಅಲ್ಲಿ ಯೇಸು ಸ್ವಾಮಿ 3 ಗಂಟೆಯ ಸಮಯ ಶಿಲುಬೆ ಮೇಲೆ ತೂಗಾಡ್ತಾ ಇದ್ದಾರೆ. ತೂಗಾಡುವಂಥ ವೇಳೆ ಅಲ್ಲಿ ಅನೇಕರು ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರನ್ನ? ಯೇಸುವನ್ನ. ಯೇಸು ಏನಾದರೂ ಪಾಪ ಮಾಡಿದ್ರಾ? ತಪ್ಪು ಮಾಡಿದ್ರಾ? ಯಾರಿಗಾದ್ರೂ ಮೋಸ ಮಾಡಿದ್ರಾ? ಸೊ ಅದೇ ರೀತಿ ನೀವು ನಿಜವಾಗಲೂ ಯೇಸುವಿನಲ್ಲಿ ಒಂದಾಗಿ ನೂತನ ಸೃಷ್ಟಿಗಳಾಗಿ ಬದುಕುವಾಗ ನಿಮ್ಮನ್ನು ಕೂಡ ಅನೇಕರು ಹೀಯಾಳಿಸ್ಬೋದು. ನಿಮಗೂ ಕೂಡ ಇಂಥ ಪರಿಸ್ಥಿತಿಗಳು ಬಂದು ಹೋಗ್ತದೆ. ಯಾಕಂದರೆ ಯೇಸುಗೆ ಬಂದಿದೆ ಅಂದಮೇಲೆ ನನಗೂ ನಿಮಗೂ, ಅವರ ಹಿಂಬಾಲಕರಾದ ನನಗೂ ನಿಮಗೂ ಬಂದೇ ಬರ್ತದೆ. ಅದರಿಂದನೇ 5:11 ಅಲ್ವಾ ಮತ್ತಾಯನ ಶುಭ ಸಂದೇಶ, ನೀವು ನನ್ನ ಶಿಷ್ಯರಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸ್ತಾರೆ, ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸ್ತಾರೆ, ಆಗ ನೀವೇನಾಗಿದ್ದೀರಾ? ಓದ್ತೀವಿರಿ ಅಂತೀರಾ? ಆಗ ನೀವೇನಾಗಿದ್ದೀರಾ? ಭಾಗ್ಯವಂತರಾಗಿದ್ದೀರಾ. ಯಾವಾಗ? ಜನರು ನಿಮ್ಮನ್ನು ಧಿಕ್ಕರಿಸುವಾಗ, ಇಲ್ಲ ಸಲ್ಲದ್ದನ್ನು ಹೇಳುವಾಗ, ಆಗ ಟ್ರ್ಯಾಕಲ್ಲಿ ಇದ್ದೀವಿ ಅಂತ ಅರ್ಥ. ಆಗೇನು ಮಾಡ್ಬೇಕು? ನಾವು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು.
ಈಗ ಖುಷಿ ಪಡೋಕ್ಕಾಗ್ತಾ ಇಲ್ಲ ನಮಗೆ. ಕಾರಣ ನಿಜವಾಗ್ಲೂ ಆ ಪ್ರೀತಿಯನ್ನು ಏನೋ ಒಂದು ಸಣ್ಣ ಪ್ರಮಾಣದಲ್ಲೆಲ್ಲೋ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಆ ಪ್ರೀತಿಯಲ್ಲಿ ಮುಳುಗಿದಾಗ, ಆ ಪ್ರೀತಿ ನಿಜವಾಗ್ಲೂ ನನ್ನ ಒಳಗಡೆ ಸಂಪೂರ್ಣವಾಗಿ ಅನುಭವ ಆದಾಗ ಯೇಸು ಹೇಳ್ದಂಗೆ ಡಸ್ಟ್ ಥರ ಧೂಳು ಥರ ಒದರ್ಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇವತ್ತು ಯಾಕೆ ಅದನ್ನೇ ಧ್ಯಾನಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ, ಆ ಪ್ರೀತಿ ಇದಕ್ಕಿಂತ ಹೆಚ್ಚಾಗಿ ನಾವು ಅನುಭವಿಸ್ತಾ ಇಲ್ಲ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ದೇವರ ವಾಕ್ಯ ಇಲ್ಲಿ ನಾವು ಓದೋಣ. ಇವನು ಇತರರನ್ನು ರಕ್ಷಿಸಿದ, ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿಂದ ಆಗದು. ಆಮೇಲೆ ಇಸ್ರೇಲಿನ ಅರಸನಂತೆ ಈಗ ಶಿಲುಬೆಯಿಂದ ಇಳಿದು ಬರಲಿ, ಆಗ ಇವನನ್ನು ನಂಬುತ್ತೇವೆ. ಓಕೆ, ಒಂದು ನಿಮಿಷ. ಹಾಲೆಲೂಯಾ. ಈಗ ಯೇಸುವನ್ನ ಅನೇಕ ರೀತಿ ಹೀಯಾಳಿಸ್ತಾ ಇದ್ದಾರೆ. ಅನೇಕ ರೀತಿ ಅವರು ಕುಚೋದ್ಯ ಪದಗಳಿಂದ ಅವರು ಯೇಸುವನ್ನು ಕಿಂಡಲ್ ಮಾಡ್ತಿದ್ದಾರೆ. ಅನೇಕ ರೀತಿಯ, ಯಾಕಂದರೆ ಯೋಚನೆ ಮಾಡಿ, ಇಡೀ ರಾತ್ರಿ ಹೊಡೆದಿರೋದು, ಶಿಲುಬೆಯ ಹಾದಿ, ಆ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ಅವಮಾನ ಪಡಿಸಿದ್ದಾರೆ ಅಂದರೆ ಊಹೆ ಮಾಡಲಿಕ್ಕೂ ಆಗಲ್ಲ ಬಿಡಿ, ಅಲ್ವಾ? ಆಗತ್ತಾ? ಈಗ ನಮ್ಮನ್ನು ಯಾರಾದರೂ ಬೈದು ಬಿಟ್ಟರೆ ಮಾರನೇ ದಿವಸ ನಾವೇನೇನು ಆಗ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಯೇಸುವನ್ನು ಬರೀ ಬೈದಿರೋದಲ್ಲ, ಅದು ಎಂತೆಂಥ ಮಾತುಗಳು, ಬಾಯಿಂದ ಉಗಿದು ತಲೆ ಮೇಲೆ ಕಿರೀಟ ಇಟ್ಟು ನೀನು ಯಹೂದ್ಯರ ಅರಸನೋ, ಅಲ್ವಾ? ಯೋಚನೆ ಮಾಡಿ, ಅಂಥ ಒಂದು ಅವಮಾನದ ಒಂದು ಕುಲುಮೆ, ಅವಮಾನದ ಒಂದು ಕಾರ್ಯ. ಆದರೆ ಇಲ್ಲಿ ಪ್ರಿಯ ಸಹೋದರ ಸಹೋದರಿ, ಯೇಸು ಅವಮಾನಕ್ಕೆ ಒಳಗಾಗಿದ್ದರೂ ಕೂಡ ಏನನ್ನೂ ಮಾತಾಡಲಿಲ್ಲ, ಅವರು ಮಾತಾಡ್ತಾನೇ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾನು ಏನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವ ಮನುಷ್ಯನಿಗೆ ನಿಜವಾಗ್ಲೂ ಒಳಗಡೆ ಅವರ ಪ್ರೀತಿಯನ್ನು ಧ್ಯಾನಿಸಿ ಅನುಭವಿಸ್ತಾನೋ ಆ ಮಗನ ಜೀವನ ನಿಜವಾಗ್ಲೂ ನೂತನವಾಗ್ತದೆ. ಆ ಮಗನ ಒಂದು ಸಾಕ್ಷಿಯಾಗಿ ಬದುಕ್ತಾನೆ. ಪ್ರೈಸ್ ದಿ ಲಾರ್ಡ್. ಮಗ ಅಥವಾ ಮಗಳು, ಇಲ್ಲಿ ನಾವು ನೋಡ್ತೇವೆ, ಇಬ್ಬರು ಕಳ್ಳರಿದ್ರಾ? ಸೊ ಇಬ್ಬರಲ್ಲಿ ಇಬ್ಬರು ಒಳ್ಳೆಯವರ, ಇಬ್ಬರು ಕೆಟ್ಟವರ? ಇಬ್ಬರು ಕೆಟ್ಟವರು, ಓಕೆನಾ? ಆದರೆ ಅದರಲ್ಲಿ ಒಬ್ಬ ಒಳ್ಳೆ ಕಳ್ಳ ಅಂತ ನಾವು ಹೇಳ್ತೀವಿ. ಯಾಕೆ? ಯೇಸುವನ್ನು ಹೇಳಿ ಅಂದ ಯಾವಾಗ? ಶಿಲುಬೆ ಮೇಲೆ. ಓಕೆ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಒಂದು ಸ್ವಲ್ಪ ಅದನ್ನು ಇವತ್ತು ಸ್ವಲ್ಪ ಓದಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಭಾಳ ಖುಷಿ ಅನಿಸ್ತು. ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಓದಿ ನೋಡೋಣ. ಅದೇ ಕಂಟಿನ್ಯೂ ಮಾಡಿ, ಈಗ ಓದಿದ್ದೇನೆ, ಕಂಟಿನ್ಯೂ ಮಾಡಿ. ದೇವರಲ್ಲಿ ಭರವಸೆ ಇಟ್ಟಿದ್ದ ತಾನು ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ. ದೇವರಿಗೆ ಇಷ್ಟವಾದವನು ಇವನಾಗಿದ್ದರೆ ದೇವರೇ ಬಂದು ಇವನನ್ನು ಬಿಡುಗಡೆ ಮಾಡಲಿ ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಕಳ್ಳರು ಕೂಡ ಅದೇ ರೀತಿ ಅಣುಕಿಸಿದರು. ಯಾರಿಬ್ಬರು? ಕಳ್ಳರು ಕೂಡ. ಯೇಸುವಿನ ಜೊತೆ ಶಿಲುಬೆಗೇರಿಸಲಾಗಿದ್ದ ಇಬ್ಬರೂ ಕೂಡ ಏನು ಮಾಡ್ತಾ ಇದ್ರಂತೆ? ಇವರೆಲ್ಲ ಏನು ಅಣಕಿಸ್ತಾ ಇದ್ರು, ಇವರೆಲ್ಲ ಏನು ಅವಮಾನ ಮಾಡ್ತಾ ಇದ್ರು, ಇವರಿಬ್ಬರು ಕೂಡ ಅದೇ ಮಾತುಗಳನ್ನು ಆಡ್ತಾ ಇದ್ರಂತೆ. ಹಾಲೆಲೂಯಾ. ಹಾಗಾದರೆ ನಾವು ಈ ಶುಭ ಸಂದೇಶಗಳನ್ನು ಸ್ವಲ್ಪ ಓದಿ ನೋಡಿ. ಪ್ರಿಯ ಸಹೋದರ ಸಹೋದರಿ, ಒಬ್ಬನಿಗೆ ಯಾಕೆ ಕ್ಷಮೆ ಕೇಳಲಿಕ್ಕಾಯಿತು? ಒಬ್ಬನಿಗೆ ಯಾಕೆ ಸಾರಿ ಕೇಳಲಿಕ್ಕೆ ಸಾಧ್ಯವಾಯಿತು? ಒಬ್ಬನಿಗೆ ಮಾತ್ರ ಪ್ರಿಯ ಸಹೋದರ ಸಹೋದರಿ, ಅವನಿಗೆ ಒಳಗಡೆ ಪಶ್ಚಾತ್ತಾಪ ಹೇಗೆ ಉಂಟಾಯಿತು? ಯೋಚನೆ ಮಾಡಿ. ಅವರಿಬ್ಬರು ಕೂಡ ಎರಡು ಶುಭ ಸಂದೇಶದಲ್ಲಿ ಅದೇ ಇದೆ. ಲೂಕನ ಶುಭ ಸಂದೇಶದಲ್ಲಿ ಮಾತ್ರ ಅಲ್ಲಿ ನಾವು ಓದಿದರೆ, ನೀವು ಅದಕ್ಕೇನೆ ಪೂರ್ತಿ 4 ಶುಭ ಸಂದೇಶಗಳನ್ನು ಸ್ವಲ್ಪ ಓದಿ ನೋಡಿ ಮನೆಗೆ ಹೋದ ಮೇಲೆ. ಈ ಎರಡು ಶುಭ ಸಂದೇಶದಲ್ಲೂ ಇದೆ. ಆದರೆ ಒಂದು ಶುಭ ಸಂದೇಶದಲ್ಲಿ ನಾವು ಕಾಣ್ತೇವೆ, ಆ ಕಳ್ಳ ಏನು ಮಾಡ್ತಾನಂದರೆ, ಇದು ನಮಗೇನೋ ಸರಿಯಾದ ಶಿಕ್ಷೆಯಾಗಿದೆ, ಆದರೆ ಇವರಾದರೂ ನಿರಪರಾಧಿ. ಹೌದಾ? ಈಗ ಈ ಒಂದು ಮಾತುಗಳು ಅವನು ಒಳಗಡೆ ಬರಲಿಕ್ಕೆ, ಬಾಯಿಂದ ಬರಲಿಕ್ಕೆ ಏನಿರ್ಬೋದು ಕಾರಣ? ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಬ್ಬರು ಕೂಡ ಈ ಜನ ಏನೆಲ್ಲ ಪರಿಹಾಸ್ಯ ಮಾಡಿದರೋ, ಆ ಸೈನಿಕರು ಏನು ಕುಚೋದ್ಯ ಪದಗಳನ್ನು ಬಳಸಿ ಮಾತಾಡಿದರೋ, ಇವರು ಕೂಡ ಅದೇ ರೀತಿ ಮಾತುಗಳನ್ನು ಆಡಿದರು ಅಂತ ಇದೆ. ಹೌದಾ? ಬೈಬಲಲ್ಲಿ ಬರೆದ ಮೇಲೆ ಅದು ನಿಜ ತಾನೇ? ಸೊ ಆದರೆ ಒಬ್ಬನಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಹೇಗೆ ಸಾಧ್ಯವಾಯಿತು? ಪ್ರಿಯ ಸಹೋದರ ಸಹೋದರಿ, ಅವರ ಜೊತೆಯಲ್ಲಿ ಅವರಿದ್ದರೂ ಕೂಡ, ಈ ಮಾತುಗಳನ್ನು ಆಡಿದರೂ ಕೂಡ, ಅವರು ಯೇಸುವನ್ನು ಒಬ್ಬ ಭಾಳ ಸೂಕ್ಷ್ಮವಾಗಿ ಗುರುತಿಸ್ತಾ ಇದ್ದಾನೆ.
ಈ ಮನುಷ್ಯನಿಗೆ ಇಷ್ಟೆಲ್ಲ ಅವಮಾನ ಆಗ್ತಾಯಿದ್ರು ಕೂಡ, ಈ ಮನುಷ್ಯನನ್ನು ಇಷ್ಟೆಲ್ಲ ಹೊಡೆದಿದ್ರು ಕೂಡ, ಇಷ್ಟೆಲ್ಲ ನಾವು ಅವಮಾನಕ್ಕೆ ಗುರಿಪಡಿಸಿದರೂ ಕೂಡ, ಶಿಲುಬೆಯ ಮೇಲೆ ಸಾಯುವಂಥ ಸಂದರ್ಭದಲ್ಲೂ ಕೂಡ ಇವನು ಯಾರ ಹತ್ರನೋ ಯಾರ ಬಳಿನೋ ಮಾತಾಡ್ತಿದ್ದಾನೆ. ಈಗ ಸಾಯುವಂಥ ಮನುಷ್ಯ ಏನಂತ ಮಾತಾಡ್ತಾರೆ? ಅಯ್ಯೋ ಕಾಪಾಡಿ, ಹೌದಾ, ನನ್ನನ್ನು ಬಿಟ್ಟುಬಿಡಿ, ಏನಾದರೂ ಈ ರೀತಿ ಮಾತಾಡ್ತಾರೆ. ಆದರೆ ಈ ಮನುಷ್ಯ ಯಾರ ಹತ್ರನೋ ಮಾತಾಡ್ತಾ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ತಂದೆಯಾದ ದೇವರೇ, ಇವರೇನು ಮಾಡ್ತಾ ಇದ್ದಾರೋ ಇವರು ಅರಿಯರು, ಇವರನ್ನು ಕ್ಷಮಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ ಈ ಮನುಷ್ಯ. ಇಷ್ಟು ಮಾತ್ರ ಪ್ರೀತಿ ಈ ಮನುಷ್ಯನಿಗೆ ಈ ಜನರ ಮೇಲಿದೆಯಾ? ಇಷ್ಟು ಮಾತ್ರ ಈ ಮನುಷ್ಯ ಪ್ರೀತಿಸ್ತಾ ಇದ್ದಾನ? ಹಾಗಾದರೆ ಈ ಯಾತನೆ ಆತನಿಗೇನು ದೊಡ್ಡದಲ್ವಾ? ಈ ಅವಮಾನ ಅವನಿಗೇನು ದೊಡ್ಡದಲ್ವಾ? ಈ ಥರ ಉಗಿದಿದ್ದೀವಿ, ಈ ಥರ ಮಾತಾಡಿದ್ದೀವಿ, ಅದು ಕೂಡ ಆತನಿಗೆ ಏನು ಅನ್ನಿಸ್ತಾ ಇಲ್ವಾ? ಪ್ರಿಯ ಸಹೋದರ ಸಹೋದರಿ, ಇದನ್ನು ಆತನು ಧ್ಯಾನಿಸುವಾಗ ಖಂಡಿತವಾಗಲೂ ಅವನ ಒಳಗಡೆ ಒಂದು ಮಾನಸಾಂತರಕ್ಕೆ ಪವಿತ್ರಾತ್ಮರು ಸಹಾಯ ಮಾಡಿದರು. ಆಗ ಅವನು ಹೇಳ್ತಾನೆ, ಪ್ರಭು, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಕೂಡ ಜ್ಞಾಪಿಸಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪ್ರೀತಿಯ ಅನುಭವ ಆ ಕೊನೆ ಕ್ಷಣದಲ್ಲಿ ಅವನಿಗೆ ಆಗ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ಆ ಇಬ್ಬರು ಕಳ್ಳರು ಕೂಡ ಇದೇ ರೀತಿ ಕುಚೋದ್ಯ ಪದಗಳಿಂದ ಮಾತನಾಡ್ತಿದ್ರು ಅಂತೇಳಿ. ಆದರೆ ಆ ಯೇಸುವಿನ ಕಲ್ವಾರಿಯ ಪ್ರೀತಿ, ಆ ಶಿಲುಬೆ ಮೇಲೆ ತೂಗಾಡುತ್ತಿದ್ದ ಯೇಸುವಿನ ಪ್ರೀತಿ ಆ ಕೊನೆಯ ಕ್ಷಣದಲ್ಲಿ ಆ ಒಬ್ಬ ಕಳ್ಳನ ಹೃದಯದಲ್ಲಿ ಅನುಭವಕ್ಕೆ ಬಂದಾಗ ಅವನು ಮಾನಸಾಂತರಪಟ್ಟು ಪಶ್ಚಾತ್ತಾಪಪಟ್ಟು ಆ ಯೇಸುವಿನಲ್ಲಿ ಕೇಳ್ತಾನೆ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಅಂತೇಳಿ ಅಲ್ಲಿ ಯೇಸುವಿನಲ್ಲಿ ಕೇಳ್ಕೊಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇಂಥ ಒಂದು ಎನ್ಕೌಂಟರ್ ನನಗೂ ನಿಮಗೂ ಆದಾಗ ಮಾತ್ರವೇ ಎಂಥ ಸಂದರ್ಭದಲ್ಲೂ ಕೂಡ ನಾನು ಗುಣಗುಟ್ಟದೆ ಎಲ್ಲ ಸಂದರ್ಭಗಳಲ್ಲೂ ಧನ್ಯವಾದದ ಬಲಿಯನ್ನು ಅರ್ಪಿಸುತ್ತಾ, ಯಾವ ರೀತಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 4ರಿಂದ ವಾಕ್ಯಗಳನ್ನು ಪೌಲ್ರು ಹೇಳ್ತಾರೋ ಆ ಒಂದು ಜೀವನ ನೀವು ಜೀವಿಸ್ಲಿಕ್ಕಾಗತ್ತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ಎಷ್ಟು ಬಾರಿ ಕೇಳಿಸ್ಕೊಂಡ್ವಿ ಅನ್ನೋದಲ್ಲ ಮುಖ್ಯ. ಯಾವ ರೀತಿ ಕಳ್ಳ ಕೊನೆ ಗಳಿಗೆಯಲ್ಲಿ ಧ್ಯಾನಿಸಿದ್ನೋ, ಅವನಿಗೆ ಯೇಸುವಿನ ಪ್ರೀತಿ ಆ ಒಂದು ಕ್ಷಣಗಳಲ್ಲಿ ಸ್ವಲ್ಪ ಸಮಯದಲ್ಲಿ ಧ್ಯಾನಿಸ್ಲಿಕ್ಕಾಗಿದೆ, ಅವನಿಗೆ ಯೋಚನೆ ಮಾಡಲಿಕ್ಕಾಗಿದೆ. ಇವತ್ತು ನಮ್ಮಲ್ಲಿ ಯಾಕೆ ನಾವು ಫೇಲ್ ಆಗ್ತಾ ಇದ್ದೀವಿ ಅಂದರೆ, ಸೋತೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ದೇವರು ಮಾತನಾಡ್ತಾ ಇಲ್ಲ ಅಂತಲ್ಲ, ತುಂಬ ಮಾತಾಡ್ತಿದ್ದಾರೆ ದೇವರು. ನಿಮಗೆ ಹೇಗೋ ಗೊತ್ತಿಲ್ಲ, ನನಗಂತೂ ತುಂಬ ಮಾತಾಡ್ತಿದ್ದಾರೆ, ತುಂಬ ಮಾತಾಡ್ತಿದ್ದಾರೆ. ಸೊ ಅದನ್ನು ನಾನು ಕೂಡ ಕೆಲವೊಮ್ಮೆ ಧ್ಯಾನಿಸದೇ ಇದ್ದಾಗ ಅವೇನು ಕೂಡ ನನ್ನಲ್ಲಿ ವರ್ಕ್ ಆಗಲಿಲ್ಲ. ಯಾವಾಗ ಧ್ಯಾನ ಮಾಡಲಿಕ್ಕೆ ಕುತ್ಕೊಂಡಿದ್ದೀನೋ ಆಗ ಆ ಧ್ಯಾನದ ಸಂದರ್ಭದಲ್ಲಿ ದೇವರು ಆ ವಾಕ್ಯದ ಸವಿಯನ್ನು ಉಣಬಡಿಸಿದ್ದಾರೆ. ಯಾವಾಗ ಅದನ್ನು ಟೇಸ್ಟ್ ಮಾಡ್ತೀರೋ ಆಗ ನಿಮ್ಮಲ್ಲಿರುವ ಕಹಿ ದೂರವಾಗುತ್ತೆ. ಒಂದು ವೇಳೆ ಕಹಿ ಇದ್ದರೂ ಕೂಡ ಅದನ್ನು ಮರೆತೋಗ್ತೀರ, ನೀವು ಆನಂದಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇವತ್ತು ಆಗ್ತಾ ಇಲ್ಲ ಅಂದರೆ, ಪ್ರಿಯ ಸಹೋದರ ಸಹೋದರಿ, ನಾನು ಧ್ಯಾನಿಸ್ತಾ ಇಲ್ಲ. ಇದನ್ನು ಕುತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡುವಾಗ, ರಾತ್ರಿ ಇದನ್ನು ಕುತ್ಕೊಂಡು ಯೋಚನೆ ಮಾಡುವಾಗ ನಾನು ಕೂಡ ಗಮನಿಸಿರಲಿಲ್ಲ ಸರಿಯಾಗಿ. ಆ ಇಬ್ಬರು ಕಳ್ಳರು ಕೂಡ ಯೇಸುವನ್ನು ನೋಯಿಸಿದ್ದಾರೆ, ಅವರಿಬ್ಬರು ಕೂಡ ಅಪಹಾಸ್ಯ ಮಾಡಿದ್ದಾರೆ, ಅವರು ಕೂಡ ಇತರರಂತೆ ಅವರು ಕೂಡ ಯೇಸುವನ್ನು ಕುಚೋದ್ಯ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಹಾಗಾದರೆ ಆ ಮನುಷ್ಯನಿಗೆ ನೀನು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಯಾವಾಗ ಸಾಧ್ಯವಾಯಿತು, ಹೇಗೆ ಸಾಧ್ಯವಾಯಿತು ಅನ್ನುವ ಆಲೋಚನೆ ನಾವು ನೋಡುವಾಗ, ಪ್ರಿಯ ಸಹೋದರ ಸಹೋದರಿ, ಅಲ್ಲಿ ಧ್ಯಾನಿಸುವಾಗ ನೋಡಿ, ಅಲ್ಲಿ ಎಷ್ಟೊಂದು ಮಹತ್ತರವಾದ ಒಂದು ಅನುಭವವನ್ನು ಪವಿತ್ರಾತ್ಮರು ಅವನಿಗೆ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಎಷ್ಟೊಂದು ಮಹತ್ತರವಾದ ಅನುಭವ. ಕೊನೆಗಳಿಗೆಯಲ್ಲಿ ನೀವು ಕೊನೆಗಳಿಗೆಯಲ್ಲಿ ನಾವು ಕೇಳ್ಕೊಳ್ತೀವಿ ಅಂತೇಳಿ ನೀವು ಯೋಚನೆ ಮಾಡಬೇಡಿ, ನಿಮಗೆ ಅದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕ ಕ್ರೈಸ್ತರು ಇದನ್ನೇ ಯೋಚನೆ ಮಾಡ್ತಾರೆ. ಏನಂತ, ಕಳ್ಳನಿಗೆ ಕೊನೆಯ ಸಮಯದಲ್ಲಿ ದೇವರು ಮನಮೊರಗಿದಾಗ ಕೊಡಲಿಲ್ವಾ, ಅವನಿಗೆ ಚಾನ್ಸ್ ಸಿಕ್ಕಿದ್ದು ಅವಾಗಲೇ.
ನಿಮಗೆ ಪ್ರತಿ ಮಂಗಳವಾರ ಸಿಗ್ತಾ ಇದೆಯಲ್ವಾ, ಪ್ರತಿ ಕೊಯ್ನ್ಯೂನ್ಯದಲ್ಲಿ ಸಿಗ್ತಾ ಇದೆ ಅಲ್ವಾ, ಈಗ ಬರ್ನಿಂಗ್ ಬುಷಲ್ಲಿ ಬೇರೆ ಸಿಗ್ತಾ ಇದೆ. ಈಗ ಬರ್ನಿಂಗ್ ಬುಷಲ್ಲೂ ಕೂಡ ಇದನ್ನೇ ಇಟ್ಕೊಂಡು ಬರಬೇಡಿ, ಉರಿಬೇಕು ಅಂತ ಬನ್ನಿ. ಹಾಲೆಲೂಯ. ಏನಾಗಬೇಕು ಅಂತ ಬನ್ನಿ? ಏನು ನಿಮ್ಮ ಆತ್ಮದಲ್ಲಿ ಒಂದು ಬೆಂಕಿ ಹತ್ತಿ ಉರಿಬೇಕು. ಆರಂಭದಲ್ಲಿ ನಾನು ಕೂಡ ಜೀವನ್ ಜ್ಯೋತಿ ತಂಡದಲ್ಲಿ ನಾನು ಅವರ ಜೊತೆ ಹೋಗುವಾಗ, ಅಂದರೆ ಅವರಿಗೆ ಒಂದು ಸ್ವಲ್ಪ ಅವ್ರ ಜೊತೆ ಹೋಗುವಾಗ ಒಂದು 10 ವರ್ಷನ, ಒಂದು 5-6 ವರ್ಷನಾದರೂ ಈ ವಾಕ್ಯನ ಹೇಳಿದ್ದೀನಿ. ಅವರು ಹೆನ್ರಿ ಮರ್ತ ಫಾದರ್ ಒಂದು ವಾಕ್ಯ ಹೇಳಿದರು, ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ಬೆಂಕಿಯಿಂದ ನನ್ನ ಹೃದಯವನ್ನು ಹತ್ತಿ ಉರಿಸಿರಿ. ಒಂದು ಮನವಿ ಮಾಲೆನೇ ಮಾಡಿದರು ಅದರಲ್ಲಿ ಅವರು, ಪವಿತ್ರಾತ್ಮರ ಮನವಿ ಮಾಲೆ ಅಂತ. ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಅಗ್ನಿ ಜ್ವಾಲೆಗಳಿಂದ ನನ್ನ ಹೃದಯವನ್ನು ಹತ್ತಿ ಉರಿಸಿರಿ ಅಂತೇಳಿ ಹೇಳ್ತಾ ಇದ್ದೆ. ಹೇಳುವಾಗ ಎಂಥ ಒಂದು ಅನುಭವ, ಆದರೂ ಕೂಡ ಸತ್ಯದ ಅರಿವಿರಲಿಲ್ಲ, ಆದರೂ ಕೂಡ ಹೇಳುವಾಗ ಒಂದು ಸ್ವಲ್ಪ ಅನುಭವ. ಆಮೇಲೆ ಏನಾಗ್ತಿತ್ತು? ಏನೂ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬಾರ್ದು, ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರಬಾರ್ದು. ಯಾವ ರೀತಿ ಕಳ್ಳನಿಗೆ ಒಂದು ಎನ್ಕೌಂಟ್ರ್ ಆಯಿತು ಶಿಲುಬೆ ಮೇಲೆ, ಪೌಲನಿಗೆ ದಮಸ್ಕಸ್ ಹಾದಿಯಲ್ಲಿ ಒಂದು ಎನ್ಕೌಂಟ್ರ್ ಆಯ್ತಲ್ವಾ, ಅಂಥ ಎನ್ಕೌಂಟ್ರ್ ನಮ್ಮ ಜೀವಿತದಲ್ಲಿ ನಮಗಾದಾಗ ಖಂಡಿತವಾಗಲೂ ನಾನು ನೀವು ಹಿಂದೆ ತಿರುಗಿ ನೋಡೋದಿಲ್ಲ ಪ್ರಿಯರೇ. ನೀವು ಹಿಂದೆ ತಿರುಗಿ ನೋಡೋದಿಲ್ಲ. ನಾವು ಕೂಡ ಆಡಲಿಕ್ಕಾಗತ್ತೆ, ಅವಾಗ ಒಳ್ಳೆ ರೀತಿ ಆಡಲಿಕ್ಕಾಗತ್ತೆ. ಏನಂತ ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ಏನು ನೋಡದೆ ಹೋಗ್ತೀರಾ? ಹಿಂದೆ ನೋಡದೆ ಹೋಗುವೆನು. ಯಾವ ಗುರಿ ಮುಟ್ಟುವ ತನಕ? ಯಾವ ಗುರಿ? ನಿತ್ಯ ಜೀವ. ಯೇಸು ಸ್ವಾಮಿ ನಮಗಾಗಿ ಕಾಯ್ದಿರಿಸುವ ಆ ಜಾಗವನ್ನು ಮುಟ್ಟುವ ತನಕ ಹಿಂದೆ ತಿರುಗಿ ನಾನು ನೋಡೋದಿಲ್ಲ. ಈಗೇನಾಗಿದೆ ಅಂದರೆ, ವಾಕ್ಯ ಕೇಳ್ತೀವಿ, ತಿರುಗ್ತೀವಿ, ವಾಕ್ಯ ಕೇಳ್ತೀವಿ, ಹಿಂಗೆ ತಿರುಗ್ತಿದ್ದೀವಿ, ವಾಕ್ಯ ಕೇಳ್ತೀವಿ, ಹಿಂಗೆ ತಿರುಗ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿದ್ದೀವಿ? ಅಲ್ಲೇ ಇದ್ದೀವಿ. ಹಲ್ಲೆಲೂಯಾ. ಎಲ್ಲಿದ್ದೀವಿ? ಎಷ್ಟು ಚೆನ್ನಾಗಿ ಮಾತಾಡ್ತೀರ ನೋಡಿ ಇವತ್ತು ನೀವು, ಅಲ್ಲೇ ಇದ್ದೀರಾ ಅಂತ. ಬೇರೆ ಯಾವುದು ಹೇಳೋಕ್ಕಾಗಿಲ್ಲ ನಿಮಗೆ, ಇದಾದರೂ ಹೇಳ್ತಿದ್ದೀರಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲಿದ್ದೀವಿ? ಅಲ್ಲಿರಬಾರ್ದು ಪ್ರಿಯರೇ, ಅಲ್ಲಿರಬಾರ್ದು. ಅದಕ್ಕೆಲ್ಲ ದೇವರು ನಿಮ್ಮನ್ನು ಆಯ್ಕೆ ಮಾಡಿರೋದು, ಯೇಸುವಿನ ಜೊತೆಯಲ್ಲಿ ಪ್ರಯಾಣಿಸುವುದಕ್ಕಾಗಿ. ಯೇಸು ಕೊಟ್ಟ ಆ ಮಿಷನನ್ನು ನೀವು ಒತ್ತು ಹೋಗುವುದಕ್ಕಾಗಿ, ಸಾಗುವುದಕ್ಕಾಗಿ ನಿಮ್ಮ ಒಬ್ಬೊಬ್ಬರನ್ನು ಯೇಸು ಕರೆತಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸತ್ಯಾರ್ಥಗಳನ್ನು ದೇವರು ತಿಳಿಸ್ಕೊಟ್ಟಿದ್ದಾರೆ ಪ್ರಿಯ ಸಹೋದರ ಸಹೋದರಿ. ಆದ್ದರಿಂದ ನಮ್ಮ ಒಳಗಡೆ ಈ ಒಂದು ಪ್ರೀತಿ ಅಥವಾ ಈ ಒಂದು ಪವಿತ್ರಾತ್ಮನ ಆ ಬೆಂಕಿ ಯಾವಾಗಲೂ ಹತ್ತಿ ಉರಿತಾ ಇರಬೇಕು. ಇದು ಯಾವಾಗ ಹತ್ತಿ ಉರಿತಾ ಇರ್ತದೋ ಖಂಡಿತವಾಗ್ಲೂ ಆಗ ಹಿಂದೆ ತಿರುಗಿ ನೋಡೋದಿಲ್ಲ ನಾವು. ಪೌಲನಿಗೆ ಯಾವಾಗಲೂ ಕೂಡ ಮುಂದೆ ಯಾಕೆ ಓಡಲಿಕ್ಕಾಯಿತು ಅಂದರೆ, ಆತನಿಗೆ ಕೊಟ್ಟಂಥ ಗುರಿಯನ್ನು ಸಾಧಿಸುವುದಕ್ಕಾಗಿ ಆತನ ಕಣ್ಣುಗಳು ಪ್ರಭು ಯೇಸುವನ್ನೇ ನೋಡ್ತಾ ಇತ್ತಂತೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಿಂದಿನವುಗಳ ಮೇಲೆ ಅಲ್ಲ, ನನ್ನ ಗುರಿ ಮುಂದಿನವುಗಳ ಮೇಲೆ, ಮೇಲಿನವುಗಳ ಮೇಲೆ. ಆ ಬಹುಮಾನವನ್ನು ಗಳಿಸಲಿಕ್ಕಾಗಿ ನಾನು ಯೇಸುವನ್ನೇ ಗುರಿಯಾಗಿಟ್ಟುಕೊಂಡು ಓಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ಆತನ ಒಳಗಡೆನೂ ಯೇಸು, ಹೊರಗಡೆನೂ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಒಳಗಡೆ ಯೇಸು, ಹೊರಗಡೆ ಯೇಸು. ನನ್ನ ಪ್ರಕಾರ ಒಳಗಡೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೊರಗಡೆ ಯೇಸು ಕಾಣಿಸ್ತಾರೆ. ಪ್ರೈಸ್ ದ ಲಾರ್ಡ್ ಹೇಳುವಾಗ, ಹಗ್ ಮಾಡುವಾಗ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಹೇಳುವಾಗ ನಿಜವಾಗ್ಲೂ ಕಾಣಿಸ್ತಾರೆ ಯೇಸು. ಆದರೆ ನನ್ನ ಪ್ರಕಾರ ಒಳಗಡೆ ಉರಿಬೇಕದು, ಒಳಗಡೆ ಉರಿಬೇಕು. ಈ ಕಾರ್ಯ ಆಗಿದ್ದು ಆ ಕಳ್ಳನಲ್ಲಿ, ಪೌಲನಲ್ಲಿ, ಪೇಶ್ರಿತರಲ್ಲಿ ಈ ಕಾರ್ಯ ಆಯಿತು ಪ್ರಿಯರೇ. ಆ ಕಾರ್ಯ ನನ್ನಲ್ಲೂ ಆಗಬೇಕು. ಅದೇ ದೇವರ ಇಷ್ಟ, ಅದೇ ದೇವರ ಚಿತ್ತ ಕೂಡ. ಆದ್ದರಿಂದ ಇವತ್ತೊಂದು ಸ್ವಲ್ಪ ನಾವು ಧ್ಯಾನ ಮಾಡೋಣ, ಯೋಚನೆ ಮಾಡೋಣ. ನನ್ನ ಒಳಗಡೆ ಆ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿತಾ ಇದೆಯಾ? ನಿಜವಾಗ್ಲೂ ಸವಿದು ನೋಡ್ತಾ ಇದ್ದೀನಿ ಆ ಮಾಧುರ್ಯವನ್ನು. ಆ ಕಳ್ಳನಿಗೆ ಸವಿಲಿಕ್ಕೆ ಆಯ್ತಲ್ವಾ, ಅವನಿಗೆ ಮಾನಸಾಂತರ ಆಗಿ ಅವನು, ನೀನು ಬೇಕು, ನಾನು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸ್ಕೊಳ್ಳಿ, ನೀನಿರುವ ಜಾಗದಲ್ಲಿ ನಾನು ಇರಬೇಕು ಅಂತ ಆಸೆ ಪಟ್ಟನಲ್ವಾ. ಅವನಿಗೆ ಹೆಂಗಾಯಿತು ಅಲ್ಲಿ, ಅದೇ ರೀತಿ ನನಗೂ ಕೂಡ ಆಗಬೇಕು, ನಾನು ಕೂಡ ಅವರಿಗಾಗಿ ಬದುಕಬೇಕು ಅನ್ನುವ ಆ ತೀರ್ಮಾನ, ಆ ಛಲ ನಿಮಗೆ ಬಂದು ನೀವು ಕೇಳಿಸ್ಕೊಂಡು ಆಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ನೋಡಿ, ಆ ವಾಕ್ಯದ ಅನುಭವವನ್ನು ದೇವರು ಕೊಡ್ತಾರೆ. ಆಗ ನೀವು ಎಂಜಾಯ್ ಮಾಡಲಿಕ್ಕಾಗತ್ತೆ. ನೀವು ಎಂಜಾಯ್ ಮಾಡಲಿಕ್ಕಾಗತ್ತೆ. ಯಾವಾಗ? ಯಾವಾಗಲೂ ಮಾಡ್ಲಿಕ್ಕಾಗತ್ತೆ. ಹಾಲೆಲೂಯಾ,
ಹಾಲೆಲೂಯ. ಎಂತೆಂಥ ವಾಕ್ಯಗಳ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅಂದರೆ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. 9ನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಿಂದ ಓದೋಣ ಸ್ವಲ್ಪ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಓದ್ತೀರಾ 11ರಿಂದ? ಆದರೆ ಕ್ರಿಸ್ತ ಯೇಸು ಈಗಾಗಲೇ ಏನಾಗಿ ಬಂದಿದ್ದಾರೆ? ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ. ಬಂದಾಯಿತು ಅಲ್ವಾ? ಓಕೆ. ಅವರು ಆಲ್ರೆಡಿ ಅನುಗ್ರಹಿಸಿರುವ ಸತ್ಫಲಗಳು ಈಗಾಗಲೇ ನಮಗೆ ದೊರೆತಿದೆಯಾ? ದೊರೆತಿದೆ. ಸೊ ದೊರೆತಿರೋದನ್ನು ಅನುಭವಿಸ್ತಾ ಇದ್ದೀವಾ? ಇದು ಪ್ರಶ್ನೆ. ಕಳ್ಳ ಅನುಭವಿಸ್ದ, ಪ್ರೇಷಿತರು ಅನುಭವಿಸಿದ್ರು, ಪೌಲ ಸೀಲರು ಅನುಭವಿಸಿದ್ರು, ತಿಮೋತಿ ಅನುಭವಿಸಿದ, ಮದರ್ ಮೇರಿ ಅನುಭವಿಸಿದ್ರು. ನೀವು ಅನುಭವಿಸಲೇಬೇಕು. ಅನುಭವಿಸುವಾಗ ಬರ್ತದೆ ಇಲ್ಲಿಂದ ಒಂದು ಸ್ತೋತ್ರ. ಆ ಸ್ತೋತ್ರನೇ ಅಲ್ಲಿ ಮುಟ್ಟೋದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಓದಿ. ಅವರು ಸೇವೆ ಸಲ್ಲಿಸುತ್ತಿರುವ ಗುಡಾರವು ಹಿಂದಿನವುಗಳಿಗಿಂತ ಶ್ರೇಷ್ಠವಾದುದು. ಅವರು ಸೇವೆ ಸಲ್ಲಿಸುತ್ತಿರುವ ಗುಡಾರವು ಹಿಂದಿನವುಗಳಿಗಿಂತ ಶ್ರೇಷ್ಠವಾದವು ಮತ್ತು ಪರಿಪೂರ್ಣವಾದುದು. ಇದು ಕೈಯಿಂದ ಕಟ್ಟಿದ್ದಲ್ಲ. ಇಹ ಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇಂತಹ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ. ಓದಿ. ಹೋತ ಅಥವಾ ಹೋರಿ ಕರುಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ. ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರವು ದೊರಕುವಂತೆ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಶಾಶ್ವತ ಜೀವೋದ್ಧಾರ. ಯಾರಿಗೆ? ನನಗೆ. ಇದು ಎಷ್ಟೋ ಬಾರಿ ದೇವರ ವಾಕ್ಯದ ಮುಖಾಂತರ ಆ ಗುಡ್ ನ್ಯೂಸ್, ಓಕೆನಾ, ಶುಭ ಸಂದೇಶ, ಓಕೆ, ಕೊಯ್ನೋನ್ಯದಲ್ಲಿ ನೀವು ಎಲ್ಲರೂ ಕೂಡ ಆಲಿಸಿದ್ದೀರಾ. ದೇವರು ಯಾವ ರೀತಿ ಒಬ್ಬ ಮನುಷ್ಯನನ್ನು ಪ್ರೀತಿಸಿ ರಕ್ಷಣಾ ಕಾರ್ಯವನ್ನು ಮಾಡಿದರು, ಯಾವ ರೀತಿ ನಮ್ಮನ್ನು ಪ್ರೀತಿಸಿ ನಮಗಾಗಿ ಯಾವ ರೀತಿ ಬಲಿಯಾದರೂ ನಾವು ಕೇಳಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಪೌಲ ಇಬ್ರಿಯರಿಗೆ ಈ ಬರೆದ ಪತ್ರಿಕೆಯಲ್ಲಿ ಅವ್ರು ಹೇಳ್ತಿದ್ದಾರೆ, ಶಾಶ್ವತವಾಗಿ ಪ್ರಿಯ ಸಹೋದರ ಸಹೋದರಿ, ಶಾಶ್ವತವಾದ ಒಂದು ಜೀವೋದ್ಧಾರವನ್ನು ನನಗೂ ನಿಮಗೂ ಕೊಡಲಿಕ್ಕಾಗಿ ಈ ಕಾರ್ಯವನ್ನು ಮಾಡಿದ್ದಾರೆ. ಓದಿ. ನನಗೆ 1-2 ವಾಕ್ಯ ಬೇಕಾದ್ರಲ್ಲಿ ಓದಿ ಮುಂದೆ. ಹೋತ ಹೋರಿಗಳ ರಕ್ತವನ್ನು, ಯಜ್ಞ ಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮೂಲಕ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸೊ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಅವತ್ತು ಹೋತಗಳ ಬಲಿ ಅರ್ಪಣೆಯಿಂದ ಶಾರೀರಿಕವಾದ ಮಲಿನತೆ ಹೋಗ್ತಾ ಇತ್ತು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತರು ತಮ್ಮ ಸ್ವಂತ ರಕ್ತದಿಂದ ನಮ್ಮ ಪಾಪದ ಮಲಿನತೆಯನ್ನು ತೊಳೆದು ಶುದ್ಧೀಕರಿಸಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಶುದ್ಧೀಕರಿಸಿ ನಮ್ಮನ್ನು ಅವರ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾರೆ. ಹಾಲೆಲೂಯಾ. ಓದ್ಬಿಡಿ ಸ್ವಲ್ಪ. ನಿತ್ಯಾತ್ಮದ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ನಾವು ಜೀವಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಾರೆ. ಒಂದೇ ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇಲ್ಲಿ ಒಂದು ವಾಕ್ಯ ನೋಡಿ, ನಾನು ಓದ್ತೇನೆ, ಒಂದು ನಿಮಿಷ. ಹಾಲೆಲೂಯಾ. ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ? ನಿತ್ಯ ಆತ್ಮದ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ನಾವು ಜೀವಸ್ವರೂಪನಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಏನು ಮಾಡಿದ್ದಾರೆ? ಇದು ಆ ಕಳ್ಳನಿಗೆ ಗೊತ್ತಿರಲಿಲ್ಲ. ಆದರೆ ಅವನು ಬೇಡ್ಕೊಂಡಿದ್ದನ್ನು ದೇವರು ಕೊಟ್ಟಿರ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇಂಥ ಸತ್ಯಗಳನ್ನು ನಮಗೆ ತಿಳಿಸ್ಕೊಟ್ಟು ದೇವರು ಏನು ಬಯಸ್ತಾ ಇದ್ದಾರೆ ಅಂದರೆ, ಈ ಸತ್ಯಗಳಲ್ಲಿ ನಾವು ಬೇರೂರಿ
ಆ ಕ್ರಿಸ್ತನ ಪ್ರೀತಿಯಲ್ಲಿ ಬೇರೂರಿ ಈ ಭೂಮಿಯಲ್ಲಿ ನಾವು ನಿಜವಾದ ದೇವರ ಮಕ್ಕಳಾಗಿ ದೇವರನ್ನು ಆರಾಧಿಸುತ್ತಾ ಬದುಕಬೇಕಂತೇಳಿ ದೇವರು ನನ್ನಿಂದ ನಿಮ್ಮಿಂದ ಬಯಸ್ತಾ ಇದ್ದಾರೆ. ಪ್ರಿಯರ 15ನೇ ಒಂದೇ ಒಂದು ವಾಕ್ಯ, ಈ ಕಾರಣ ಯೇಸು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿದ ಮಧ್ಯಸ್ಥರಾಗಿದ್ದಾರೆ. ದೈವ ಕರೆ ಹೊಂದಿದವರು ದೇವರು ವಾಗ್ದಾನ ಮಾಡಿದ ಅಮರ ಸೌಭಾಗ್ಯವನ್ನು ಬಾಧ್ಯವಾಗಿ ಪಡೆಯುವಂತೆ ಈ ಒಡಂಬಡಿಕೆಯನ್ನು ಏರ್ಪಡಿಸಲಾಯಿತು. ಇದು ಯೇಸುವಿನ ಮರಣದ ಮೂಲಕವೇ ಉಂಟಾಯಿತು. ಈ ಮರಣವು ಹಳೆ ಒಡಂಬಡಿಕೆಯನ್ನು ಮೀರಿದ ಪಾಪಗಳನ್ನು ಅಪರಾಧಗಳನ್ನು ಪರಿಹರಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಸ್ವಲ್ಪ ನಾವು ಯೋಚನೆ ಮಾಡಬೇಕಿಲ್ಲಿ. ಇವತ್ತು ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ಅವರ ಪ್ರೀತಿಯನ್ನು ಅವರ ವಾಕ್ಯದ ಮುಖಾಂತರ ನಮ್ಮ ಹೃದಯಗಳಲ್ಲಿ ತುಂಬಿಸ್ತಾ ಇದ್ದಾರೆ. ಪ್ರತಿ ವಾರ ಪ್ರತಿಯೊಂದು ಧ್ಯಾನಕೂಟದಲ್ಲಿ ಪ್ರತಿಯೊಂದು ಬೋಧನೆಗಳ ಮುಖಾಂತರ ನಮ್ಮ ಅಂತರಂಗಗಳಲ್ಲಿ ತುಂಬಿಸ್ತಾ ಇದ್ದಾರೆ. ಆದರೆ ಆ ಕಳ್ಳನಿಗಿಂತ ಮೋಸವಾಗಿ ನಾವು ಜೀವಿಸ್ತಾ ಇದ್ದೀವಿ. ಅದು ನಮಗೆ ಬೇಡ ಪ್ರಿಯರೇ. ಯಾಕೆಂದರೆ ದೇವರು ತಮ್ಮ ಅಪಾರವಾದ ಕೃಪೆಯಿಂದ ಅವರ ರಕ್ತವನ್ನು ಸುರಿಸಿ ನಮ್ಮ ಒಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸಿದ್ದು ಮಾತ್ರವಲ್ಲದೆ ನಮ್ಮನ್ನು ಅವರ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಂಡು ನಮ್ಮಿಂದ ಅವರೊಂದು ಕಾರ್ಯವನ್ನು ಬಯಸ್ತಾ ಇದ್ದಾರೆ. ಯೇಸು ಏನು ಈ ಲೋಕದಲ್ಲಿ ಮಾಡಿದರೋ ಆ ಕಾರ್ಯವನ್ನು ನನ್ನ ಮುಖಾಂತರ ನಿಮ್ಮ ಮುಖಾಂತರ ಅವರು ಬಯಸ್ತಾ ಇದ್ದಾರೆ. ಅದು ಆಗೋದು ಯಾವಾಗ ಅಂದರೆ ನಿಜವಾಗಲೂ ಒಂದು ಒಳ್ಳೆಯ ಸತ್ಸಂಬಂಧದಲ್ಲಿ ನಾನು ಯೇಸುವಿನೊಂದಿಗೆ ಜೀವಿಸುವಾಗ. ಇಲ್ಲಾಂದರೆ ಆಗೋದಿಲ್ಲ. ಬರೀ ವಾಕ್ಯ ಕೇಳ್ತಾ ಇದ್ದರೆ ಖಂಡಿತ ಸಾಧ್ಯವಿಲ್ಲ ಪ್ರಿಯರೇ. ಆ ವಾಕ್ಯ ನನ್ನಲ್ಲಿ ಮಾಂಸ ಧರಿಸಬೇಕು. ಆ ವಾಕ್ಯ ನನ್ನೊಂದಿಗೆ ಒಂದಾಗಬೇಕು. ಮಾತೆ ಮರಿಯಳಲ್ಲಿ ಗರ್ಭದಲ್ಲಿ ಹೇಗೆ ಒಂದಾಯಿತೋ ಒಂದಾಗಿ ಎಲಿಜಬೆತಳನ್ನು ಸಂಧಿಸುವಾಗ ಯಾವ ರೀತಿ ಆ ಶಿಶು ಮಾತೆ ಮರಿಯಳ ಉದರದಲ್ಲಿದ್ದ ಯೇಸುವಿನ ಅಭಿಷೇಕವನ್ನು ಆ ಶಿಶು ಅನುಭವಿಸ್ತೋ, ಎಲಿಜಬೆತಳು ಅನುಭವಿಸಿದಳೋ, ಅದೇ ರೀತಿ ನಾವು ಒಬ್ಬೊಬ್ಬರು ಕೂಡ ಈ ವಾಕ್ಯಗಳನ್ನು ಮಾಂಸ ಧರಿಸಿ ಆ ಅಭಿಷೇಕದಲ್ಲಿ ನೆಲೆ ನಿಂತು ನಾವು ಜೀವಿಸುವಾಗ ಖಂಡಿತವಾಗಲೂ ನಾವು ಕೂಡ ಸಾಕ್ಷಿಗಳಾಗಲಿಕ್ಕಾಗತ್ತೆ. ನಾವು ಕೂಡ ಯೇಸುವನ್ನು ಪರರಿಗೆ ಹಂಚಲಿಕ್ಕಾಗತ್ತೆ. ಅಂಥ ಒಂದು ಶಕ್ತಿಯುತವಾದ ಸಾನ್ನಿಧ್ಯ ದೇವರು ನಮಗೆ ಕೊಡ್ತಾರೆ ಪ್ರಿಯರೇ. ಆದ್ದರಿಂದ ಎದ್ದು ನಿಲ್ಲೋಣ, ಒಂದು ಒಳ್ಳೆಯ ಆರಾಧನೆಯನ್ನು ಮಾಡೋಣ. ನಮ್ಮ ಅಂತರಂಗದಲ್ಲಿ ಒಂದು ಕ್ರಿಸ್ತಾನುಭವ ಹೃದಯದಲ್ಲಿ ಆಗಬೇಕು ನಮಗೆ ಅಂತರಂಗದಲ್ಲಿ. ನೀವು ಕೇಳಿಸ್ಕೊಂಡಿದ್ದೀರಾ, ಕಣ್ಣುಗಳನ್ನು ಮುಚ್ಚೋದಾದರೆ ಮುಚ್ಚಿ ಈ ಸಾಲುಗಳನ್ನು ಆಡುವಾಗ ಒಂದೊಂದು ಸಾಲನ್ನು ಧ್ಯಾನ ಮಾಡಿ ಪ್ರಿಯ ಸಹೋದರ ಸಹೋದರಿ, ಒಂದೊಂದು ಸಾಲನ್ನು ಧ್ಯಾನ ಮಾಡಿ. ಕೊನೆಯ ಸಮಯದಲ್ಲಿ ಆ ಕಳ್ಳನು ಕೂಡ ಅನೇಕ ಕುಚೋದ್ಯ ಪದಗಳನ್ನು ಮಾತನಾಡಿದ. ಆದರೆ ಆ ಕ್ರಿಸ್ತನ ಸ್ವಭಾವ, ಆ ಕ್ರಿಸ್ತನ ಪರಿಪೂರ್ಣವಾದ ಶಿಲುಬೆಯ ಪ್ರೀತಿ ಆ ಶಿಲುಬೆಯ ಮೇಲೆ ತೂಗಾಡುವಾಗ, ಪಿತನೇ ಇವರು ಏನು ಮಾಡುತ್ತಿದ್ದಾರೆ, ಇವರ ಹರಿಯರು, ಇವರನ್ನು ಕ್ಷಮಿಸಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆ ಆ ಕಳ್ಳನ ಹೃದಯವನ್ನು ನಾಟಿತು ಪ್ರಿಯರೇ. ಆ ಕಳ್ಳನ ಹೃದಯವನ್ನು ಹೊಕ್ಕಿತು ಪ್ರಿಯರೇ. ಆ ಕ್ಷಣದಲ್ಲಿ ಆತನಲ್ಲಿ ಬದಲಾವಣೆ ಉಂಟಾಯಿತು ಪ್ರಿಯರೇ. ಅಂಥ ಪ್ರೀತಿ ಇದು ನಮ್ಮ ಒಬ್ಬೊಬ್ಬರಲ್ಲೂ ಕೂಡ ಸ್ವೀಕಾರವಾದಾಗ ನಾವು ಕೂಡ ಯೇಸುವಿಗಾಗಿ ಜೀವಿಸ್ತೇವೆ. ನಾವು ಕೂಡ ಯೇಸುವಿನೊಂದಿಗೆ ಬದುಕ್ತೇವೆ. ಯೇಸುವಿನ ಕಾರ್ಯವನ್ನು ನಾವು ಮಾಡ್ತೇವೆ. ಅವರ ಮಿಷನನ್ನು ನಾವು ಮುಂದುವರಿಸ್ತೇವೆ. ಅದಾಗಬೇಕು ಪ್ರಿಯರೇ. ಅದಾಗಬೇಕಂದ್ರೆ ಆತನ ಪ್ರೀತಿ ನನ್ನ ಒಳಗಡೆ ನಿಜವಾಗ್ಲೂ ಅನುಭವಕ್ಕೆ ಬರಬೇಕು. ಆದ್ದರಿಂದ ಎಲ್ಲರೂ ಕೂಡ ಶಿಲುಬೆಯಲ್ಲಿ ತೂಗಾಡುತ್ತಿರುವ ಯೇಸುವನ್ನು ನಿಜವಾಗ್ಲೂ ನೋಡಿ ಪ್ರಿಯರೇ, ನಿಜವಾಗ್ಲೂ ನೋಡಿ, ಅಂತರಂಗದಲ್ಲಿ ನೋಡಿ ನನ್ನ ನಂತರ ನೀವು ಕೂಡ ಹೇಳಿ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಮತ್ತೊಂದು ಸರಿ ಎಲ್ಲರೂ ಸೇರಿ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವೂ ಸ್ತೋತ್ರ, ದಿನವೆಲ್ಲ ಸ್ತೋತ್ರ,
ಕ್ಷಣ ಕ್ಷಣವೂ ಸ್ತೋತ್ರ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಪ್ರಿಯರೇ, ಹೊರೆಯಂತೆ ಹೊತ್ತುಕೊಂಡ ನನ್ನ ನಿನ್ನ ಪಾಪಗಳನ್ನು, ಒಂದು ತಾಯಿಯಂತೆ ಅಪ್ಪಿಕೊಂಡ ನನ್ನ ನಿನ್ನ ಶಾಪಗಳನ್ನು, ಈ ಸತ್ಯದ ಅರಿವು ನನ್ನ ಅಂತರಂಗದಲ್ಲಿ ನನಗಾದರೆ ಹೇಗೆ ತಾನೇ ನಾನು ನನಗಾಗಿ ಜೀವಿಸಲಿಕ್ಕಾಗತ್ತೆ? ಹೇಗೆ ನಾನು ನನಗಾಗಿ ಜೀವಿಸಲಿಕ್ಕೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ ಪ್ರಿಯರೇ. ಪೌಲರು ಹೇಳ್ತಾರೆ, ಪಾಪಿಗಳಲ್ಲಿ ಮಹಾಪಾಪಿ ನಾನಾಗಿದ್ದೆ, ಆದರೆ ಆ ಕ್ರಿಸ್ತನ ಅಪಾರವಾದ ಕೃಪೆ, ಅಪಾರವಾದ ಆ ಕರುಣೆ ನಾನು ಅನುಭವಿಸಿದ ಮೇಲೆ ಇವತ್ತು ನನಗಾಗಿ ನಾನು ಜೀವಿಸ್ತಾ ಇಲ್ಲ, ನನ್ನ ಯೇಸುವಿಗಾಗಿ ನಾನು ಜೀವಿಸ್ತೇನೆ, ನನ್ನ ಯೇಸುವಿಗಾಗಿ ನಾನು ಬದುಕ್ತೇನೆ ಅಂತ ಹೇಳಿ ಅಲ್ಲಿ ಸಂತ ಪೌಲರು ಹೇಳ್ತಾರೆ. ಅದೇ ಸತ್ಯದ ಅರಿವಿನೊಂದಿಗೆ ಹೊರೆಯಂತೆ ಹೊತ್ತುಕೊಂಡೆ ನನ್ನ ಪಾಪವನ್ನು, ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು. ಹೊರೆಯಂತೆ ಹೊತ್ತುಕೊಂಡೆ ನನ್ನ ಪಾಪವನ್ನು, ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು. ನಂಬಿಕೆ ಉಳ್ಳವರಾಗಿ, ಹೊರೆಯಂತೆ ಹೊತ್ತುಕೊಂಡೆ ನನ್ನ ಪಾಪವನ್ನು, ತಾಯಿಯಂತೆ ಅಪ್ಪಿಕೊಂಡೆ ನನ್ನೆಲ್ಲ ಶಾಪವನ್ನು. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ಪ್ರಿಯರೇ, ಶಿಲುಬೆ ಮೇಲೆ ತೂಗಾಡುತ್ತಾ ಇದ್ದಾರೆ ಯೇಸು. ಮಾನಸಿಕವಾಗಿ, ಒಂದು ಎಮೋಷನಲ್ ಆಗಿ ಧ್ಯಾನ ಮಾಡಬೇಡಿ. ನಿಜ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾರೆ. ಅಲ್ಲಿ ನಿಂದನೆ ಮಾಡಿದ, ಅಪಹಾಸ್ಯ ಮಾಡಿದ ಅನೇಕರ ಕಣ್ಣುಗಳು ಆ ಶಿಲುಬೆಯ ಬುಡದಲ್ಲಿ ತೆರೆಯಲ್ಪಟ್ಟವು. ಈಟಿಯಿಂದ ತಿವಿದಂಥ ಆ ವ್ಯಕ್ತಿಗೆ ಅರಿವಾಯಿತು, ಈತನು ನಿಜವಾಗಲೂ ದೇವರ ಪುತ್ರನೆಂಬುದಾಗಿ. ಯೇಸುವಿನ ಕುರಿಮರಿಯಂಥ ಸ್ವಭಾವ ಆ ಕಳ್ಳನಿಗೆ ಗೊತ್ತಾಯಿತು, ಮಾನಸಾಂತರ ಹೊಂದಿದ. ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಒಂದು ಅವಕಾಶವನ್ನು ಯೇಸು ಕೊಟ್ಟಿದ್ದಾರೆ. ನಿನ್ನ ಕಣ್ಣ ಮುಂದೆ ಯೇಸು ಇದ್ದಾರೆ, ಯೇಸು ನಿನ್ನ ಕಣ್ಣ ಮುಂದೆ ಇದ್ದಾರೆ. ಇವತ್ತು ನೀನು ನಿನ್ನ ಹೃದಯದಲ್ಲಿ ಮನ ಮರುಗುವುದಾದರೆ, ನಿನ್ನ ಅಂತರಂಗದಲ್ಲಿ ನೀನು ಕೇಳುವುದಾದರೆ, ಈ ಸಮಯದಲ್ಲೇ 2000 ವರ್ಷಗಳ ಹಿಂದೆ ಕಲ್ವಾರಿಯಲ್ಲಿ ಶಿಲುಬೆಯ ಮೇಲೆ ತೂಗಾಡಿದ ಯೇಸು, ಅಲ್ಲಿದ್ದಂಥ ಅನೇಕರಿಗೆ ಅನುಭವವನ್ನು ಕೊಟ್ಟ ಅದೇ ಯೇಸು ಇಂದು ನಿನ್ನ ಮುಂದೆ ಶಿಲುಬೆ ಮೇಲೆ ಅಲ್ಲ, ಪುನರುತ್ಥಾನಗೊಂಡವರಾಗಿ ಮೃತ್ಯುಂಜಯನಾದ ಯೇಸು ನಿನ್ನ ಮುಂದೆ ಇದ್ದಾರೆ. ಆದರೆ ಅಂದು ಇದ್ದ ಯೇಸು ಇಂದು ಇದ್ದಾರೆ. ಅದೇ ಅನುಭವ ಇವತ್ತು ನಿನ್ನಲ್ಲಿ, ನಿನ್ನ ಒಳಗಡೆ, ನಿನ್ನ ಅಂತರಂಗದಲ್ಲಿ ಕೊಡಲಿಕ್ಕೆ ತಯಾರಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಈ ದಿನ ಈಗ ನಿನ್ನ ಒಳಗಡೆ ಆ ಅನುಭವವನ್ನು ಕೊಡಲಿಕ್ಕೆ ಯೇಸು ಪವಿತ್ರಾತ್ಮನ ಮುಖಾಂತರ ಇದ್ದಾರೆ. ಯಾರೆಲ್ಲ ನೀವು ತವಕ ಪಡ್ತೀರೋ ಖಂಡಿತವಾಗ್ಲೂ ಅನುಭವಿಸ್ತೀರಾ. ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ಮೊಳೆಯ ಜಡಿಯಲು ಮಾಂಸ ಸೀಳಿತು, ಹರಿದ ರಕ್ತ ನನ್ನ ಪಾಪ ತೊಳೆಯಿತು. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ರಾಜ ಯೇಸು ರಾಜ. ದಿನವೆಲ್ಲ ಸ್ತೋತ್ರ, ಕ್ಷಣ ಕ್ಷಣವೂ ಸ್ತೋತ್ರ. ದಿನವೆಲ್ಲ ಸ್ತೋತ್ರ,
ಕ್ಷಣ ಕ್ಷಣವು ಸ್ತೋತ್ರ ಸ್ತೋತ್ರ ದೇವಾ. ಕಮಾನ್, ಸ್ತೋಯಿಸು ದೇವಾ. ನಿಮ್ಮ ಮುಂದೆ ಇದ್ದಾರೆ ಯೇಸು ರಾಜ, ಅವರು ನಿಮ್ಮ ಮುಂದೆ ಇದ್ದಾರೆ. ಕಮಾನ್, ಸ್ತೋತ್ರ ದೇವಾ, ಸ್ತೋತ್ರ ರಾಜ, ಯೇಸು ರಾಜ. ಪ್ರಿಯರೇ, ಮಾನವರೆಲ್ಲರೂ ಪಾಪಿಗಳೇ, ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ದೇವರ ಅಪಾರವಾದ ಕೃಪೆ ಪ್ರಭು ಕ್ರಿಸ್ತರ ಮುಖಾಂತರವಾಗಿ ಈಗ ನಾನು ನೀವು ಯೇಸು ಕ್ರಿಸ್ತರ ಮುಖಾಂತರವಾಗಿ ತಂದೆ ದೇವರಿಗೆ ಮಿತ್ರರಾಗಿದ್ದೇವೆ, ಮಕ್ಕಳಾಗಿದ್ದೇವೆ. ಇದು ದೇವರ ಕೃಪೆ ಆಗಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಕುಟುಂಬದಲ್ಲಿ ನಿನ್ನನ್ನು ಒಂದೇ ರೀತಿ ನೋಡೋಕ್ಕಾಗ್ತಾ ಇಲ್ಲ. ಆದರೆ ಯೇಸು ನನ್ನನ್ನು ಪಾಪಿಯಾಗಿರುವಾಗಲೇ ಪ್ರಿಯ ಸಹೋದರ ಸಹೋದರಿ ಅಮೂಲ್ಯನೆಂದು ಅವತ್ತು ನೋಡಿದರು, ಅವತ್ತು ಹೇಳಿದರು, ಇವತ್ತು ಅದೇ ಮಾತನ್ನು ಹೇಳ್ತಿದ್ದಾರೆ. ಆದರೆ ಅವರು ಆ ವಾಕ್ಯದಲ್ಲಿ ನಿರಂತರವಾಗಿ ಮಾತನಾಡ್ತಾರೆ. ಆದರೆ ಅದಕ್ಕೆ ಯೋಗ್ಯತೆ ನನಗಿದೆಯಾ? ಆ ಯೋಗ್ಯತೆಯನ್ನು ನಾನು ಪಡ್ಕೊಂಡಿದ್ದೀನಾ? ನನ್ನನ್ನು ಪಾಪದಿಂದ ಪರಿಹಾರ ಮಾಡಿದ್ದಾರೆ. ಆದರೆ ಪರಿಹಾರಗೊಂಡ ನಾನು ನೀವು ಅವರು ಇಷ್ಟಪಟ್ಟ ಹಾಗೆ ಅವರಿಗಾಗಿ ಬದುಕ್ತಾ ಇದ್ದೀವ? ಒಂದ್ಸರಿ ಯೋಚನೆ ಮಾಡಿ, ಒಂದ್ಸರಿ ಧ್ಯಾನ ಮಾಡಿ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ನಿನ್ನ ತಂದೆ ತಾಯಿ ಎಷ್ಟೋ ಸಾರಿ ದರಿದ್ರ ಅಂತ ಹೇಳಿರ್ಬೋದು, ಇನ್ನೊಂದು ಹೇಳಿರ್ಬೋದು, ವೇಸ್ಟ್ ಅಂತ ಹೇಳಿರ್ಬೋದು. ಆದರೆ ಶಿಲುಬೆಯಲ್ಲಿ ತೂಗಾಡಿದಂಥ ಯೇಸು ತಂದೆಯಾದ ದೇವರು ಇವತ್ತು ನೀನು ನಿಂತಿರುವ ಸ್ಥಳದಲ್ಲೇ ನಿನ್ನನ್ನು ನೋಡಿ ಹೇಳ್ತಿದ್ದಾರೆ, ನೀನು ಯಾವ ಅವಸ್ಥೆಯಲ್ಲಿದ್ದರೂ ನೋ ಪ್ರಾಬ್ಲಮ್. ಆದರೆ ದೇವರ ಮಾತು ಕೇಳಿಸ್ಕೊ ನನ್ನ ಸಹೋದರ ಸಹೋದರಿ. ಪಾಪಿ ನನ್ನನ್ನು ನೀ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಪಾಪಿ ನನ್ನನ್ನು ನೀ ಸ್ನೇಹಿತನೆಂದೇ, ಆ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಪಾಪಿ ನನ್ನನ್ನು ನೀ ಸ್ನೇಹಿತನೆಂದೇ, ನನ್ನ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ಹೇಳೋಣ, ಪಾಪಿ ನನ್ನನ್ನು ನೀ ಸ್ನೇಹಿತನೆಂದೇ, ನನ್ನ ಸ್ನೇಹವ ಉಳಿಸಲು ನಿನ್ನ ಪ್ರಾಣವ ಕೊಟ್ಟೆ. ನಿನ್ನ ಸ್ನೇಹ ಬೇಕಾಗಿತ್ತ ಯೇಸುವಿಗೆ? ಎಷ್ಟು ಅರ್ಹತೆ ಇದೆ ನನಗಿರಲಿಲ್ಲ. ಆದರೆ ಅರ್ಹತೆಯನ್ನು ಯೇಸು ಕೊಟ್ಟರು. ಒಂದೇ ಒಂದು ಉದ್ದೇಶಕ್ಕಾಗಿ. ಪ್ರಿಯರೇ, ನನ್ನವರ ಮಗನಾಗಿ ಯೇಸು ಈ ಭೂಮಿಯಲ್ಲಿ ಬದುಕಿದಂತೆ ಬದುಕಬೇಕು. ಯೇಸು ಈ ಭೂಮಿಯಲ್ಲಿ ಬದುಕದಂತೆ ಬದುಕಬೇಕು. ಈ 3 ಸಾಲುಗಳನ್ನು ಒಮ್ಮೆ ನೆನಪಿಗೆ ತಂದುಕೊಳ್ಳಿ. ಒರೆಯಂತೆ ಒತ್ತನಾತ ನನ್ನ ಪಾಪಗಳನ್ನು, ತಾಯಿಯಂತೆ ಅಪ್ಪಿಕೊಂಡ ನನ್ನ ನಿನ್ನ ಶಾಪಗಳನ್ನು. ಒಂದು ಪಾಪ ಮಾಡದಿದ್ದರೂ ಆ ಕರುಣೆಯ ಕೈಗಳಿಗೆ ಮೊಳೆಗಳನ್ನು ಜಡಿದರು. ಮಾಂಸ ಸೀಳಿ ಹೋಯಿತು, ರಕ್ತವು ಕೋಡಿಯಾಗಿ ಹರಿತು. ಆ ರಕ್ತ ನನ್ನನ್ನು ನಿಮ್ಮನ್ನು ತೊಳೆದಿದೆ, ನನ್ನನ್ನು ನಿಮ್ಮನ್ನು ಶುದ್ಧೀಕರಿಸಿದೆ. ಮಾತ್ರವಲ್ಲ, ಶತ್ರುಗಳಾಗಿದ್ದ ನನ್ನನ್ನು ನಿಮ್ಮನ್ನು ಯೇಸುವಿನ ಮುಖಾಂತರ ಅಪ್ಪ ಮಿತ್ರರನ್ನಾಗಿಸಿಕೊಂಡಿದ್ದಾರೆ. ಒಂದೇ ಒಂದು ಉದ್ದೇಶಕ್ಕಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ಎನ್ಕೌಂಟರ್ ಆಗಬೇಕು ನಾನು. ಆ ಕ್ರಿಸ್ತನ ಪ್ರೀತಿಯಲ್ಲಿ ಒಂದಾಗಬೇಕು ನಾನು. ಮಾತ್ರವಲ್ಲ, ಆ ಕ್ರಿಸ್ತನ ಮಿಷನನ್ನು, ಆ ಕ್ರಿಸ್ತನ ಕಾರ್ಯವನ್ನು, ಕ್ರಿಸ್ತನು ನಮಗೆ ಬಿಟ್ಟು ಹೋದ ಆ ಶುಭ ಸಂದೇಶದ ಕಾರ್ಯವನ್ನು ನಮ್ಮ ಜೀವಿತದ ಮುಖಾಂತರ, ಅನುಭವದ ಮುಖಾಂತರ, ನಾನು ಜೀವಿಸುವುದರ ಮುಖಾಂತರ ಇನ್ನೊಬ್ಬರಿಗೆ ಹಂಚಬೇಕು. ಅದನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ. ನಿಮ್ಮಲ್ಲಿ ಅನೇಕರು ಶಿಲುಬೆಯನ್ನು ನೋಡ್ತಾ ಇದ್ದೀರಾ. ನಿಮ್ಮಲ್ಲಿ ಅನೇಕರು ನಿಮ್ಮ ಮುಂದೆ ಶಿಲುಬೆಯನ್ನು ನೋಡ್ತಾ ಇದ್ದೀರಾ. ಯೇಸು ಶಿಲುಬೆಯಲ್ಲಿ ತೂಗಾಡ್ತಾ ಇರುವುದನ್ನು ನೋಡ್ತಾ ಇದ್ದೀರಾ. ನಿಮ್ಮ ಹತ್ರ ಕೇಳ್ತಿದ್ದಾರೆ, ಯೇಸು ಇದೋ ಹೊರೆಯಂತೆ ನಾನು ಹೊತ್ಕೊಂಡಿದ್ದೇನೆ, ಶಿಲುಬೆಯಲ್ಲಿ ನಿನಗಾಗಿ ಜಡಿಯಲ್ಪಟ್ಟಿದ್ದೇನೆ, ನಿನಗಾಗಿ ನಾನು ಮೃತಪಟ್ಟಿದ್ದೇನೆ. ಆದರೆ ಮೃತಪಟ್ಟ ಹಾಗೆ ಅಲ್ಲೇ ಇಲ್ಲ, ನಾನು ಎದ್ದು ಬಂದಿದ್ದೇನೆ, ಪುನರುತ್ಥಾನನಾಗಿ ಬಂದಿದ್ದೇನೆ. ಈಗ ಆ ಪುನರುತ್ಥಾನದ ಶಕ್ತಿಯನ್ನು
ನಾನು ನಿನಗೆ ಈ ಸಮಯದಲ್ಲಿ, ಈ ಸಂಜೆಯಲ್ಲಿ ಯಾರೆಲ್ಲ ದಾಹ ಪಡ್ತೀರೋ ನಿಮ್ಮ ಹೃದಯಗಳಲ್ಲಿ ನಾನು ಅನುಭವಕ್ಕೆ ತಂದು ಕೊಡ್ತೇನೆ, ಅನುಭವಕ್ಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬಾಯಿ ತೆರೆದು ಕಮಾನ್, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಕಮಾನ್. ಓ ರಬ 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 ಯೇಸುವೇ, ಓ ರಬ 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 ರಬ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿನ್ನ ಕಲ್ವಾರಿ ಪ್ರೀತಿಯ ಅನುಭವ ಇಲ್ಲಿರುವ ಪ್ರತಿಯೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಈ ಜನರಲ್ಲಿ, ಈ ನಿನ್ನ ಮಕ್ಕಳಲ್ಲಿ, ಇಲ್ಲಿರುವ ಬಂದಿರುವ ಒಂದೊಂದು ವ್ಯಕ್ತಿಗಳಲ್ಲಿ ನಿನ್ನ ಕಲ್ವಾರಿಯ ಪ್ರೀತಿ ಒಬ್ಬೊಬ್ಬರಲ್ಲಿ ರಿಸೀವ್ ಆಗಲಿ ಅಪ್ಪ, ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಮೇಲಿನ ಆ ನಿನ್ನ ಜೀವಿತವನ್ನು ನೋಡಿದ ಆ ಕಳ್ಳನ ಜೀವನ ಬದಲಾದ ಹಾಗೆ ಇಲ್ಲಿರುವ ಒಬ್ಬೊಬ್ಬರ ಜೀವನಗಳು ಬದಲಾಗಲಿ ಅಪ್ಪ, ಬದಲಾಗಲಿ ಅಪ್ಪ, ಬದಲಾಗಲಿ ಅಪ್ಪ, ಬದಲಾಗಲಿ ಅಪ್ಪ, ಬದಲಾಗಲಿ ಅಪ್ಪ, ಬದಲಾಗಲಿ ಅಪ್ಪ. ಹಾಲೆಲೂಯಾ. ಓ ರಬ 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 ರಬ. ಯೇಸುವೇ, ವಂದನೆ 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 ವಂದನೆ, ಆರಾಧನೆ ಅಪ್ಪ. ಯೇಸುವೇ, ನಿನ್ನ ಗೆಳೆಯರಾಗಿ, ನಿನ್ನ ಮಿತ್ರರಾಗಿ, ನಿನ್ನ ಮಕ್ಕಳಾಗಿ ಜೀವಿಸುವಂತಾಗಲಿ ಅಪ್ಪ. ಒಬ್ಬೊಬ್ಬರ ಜೀವಿತದಲ್ಲಿ ಹೇಳುವಂತಾಗಲಿ ಅಪ್ಪ, ಇನ್ನು ಮೇಲೆ ಬದುಕುವವನು ನಾನಲ್ಲ, ನನ್ನಲ್ಲಿ ಯೇಸು ಬದುಕ್ತಾ ಇದ್ದಾರೆ. 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 ಓ ರಬ 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 ರಬ. ನಿಮ್ಮ ಹೃದಯ ತೆರೆಯಲ್ಪಡಲಿ, ನಿಮ್ಮ ಅದರಗಳು ತೆರೆಯಲ್ಪಡಲಿ. ಯೇಸುವಿನ ರಕ್ತಾಭಿಷೇಕ, ಯೇಸುವಿನ ರಕ್ತದ ಅಭಿಷೇಕ, ಯೇಸುವಿನ ಆತ್ಮನ ಅಭಿಷೇಕ ರಿಸೀವ್ ಆಗಲಿ, ಉಂಟಾಗಲಿ, ಉಂಟಾಗಲಿ, ಉಂಟಾಗಲಿ. ಓ ರಬ ರಬ ರಬ. ಓ ರಿಯ ರಬ ಶಿಖರ ಲಬ. ಓ ರಿಯ ಲಬ ಶಿಂದರ ಲಬ. ಓ ರಬ 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 ರಬ. ಓ ರಬ 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 ರಬ. ಯೇಸು ಹೇಳ್ತಿದ್ದಾರೆ, ಯೇಸು ಹೇಳ್ತಿದ್ದಾರೆ, ಇದೋ ನನ್ನ ಪ್ರೀತಿಯನ್ನ ನಿಮ್ಮಲ್ಲಿ ಧಾರಾಳವಾಗಿ ಸುರಿಸ್ತಾ ಇದ್ದಾನೆ. ಓ ರಬ 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 ರಬ. ಓ ರಬ 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 ರಬ. ಓ ರಬ 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 ರಬ. ಓ ರಬ 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 ರಬ. ಓ ರಬ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ರೋಮನರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 5ನೇ ವಾಕ್ಯ, ಇದೋ ನಿಮ್ಮಲ್ಲಿ ಯೇಸು ಕಾರ್ಯ ಮಾಡ್ತಿದ್ದಾರೆ, ಇದೋ ನಿಮ್ಮಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಯೇಸು ಕ್ರಿಸ್ತರ ಮುಖಾಂತರವಾಗಿ ತಂದೆ ದೇವರು ತಮ್ಮ ಆತ್ಮರನ್ನು ಧಾರಾಳವಾಗಿ ನಿಮ್ಮಲ್ಲಿ ಸುರಿಸ್ತಾ ಇದ್ದಾರೆ. ಓ ರಬ 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 ರಬ. ಓ ರಬ 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 ರಬ. 5-6 ವಾಕ್ಯ ನಿಮ್ಮಲ್ಲಿ ಕಾರ್ಯವಾಗ್ತಾ ಇದೆ. ಓ ರಬ 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 ರಬ. ಅಪ್ಪ, ಒಬ್ಬೊಬ್ಬರ ಹೃದಯದಲ್ಲಿ ನಿನ್ನ ಅನುಭವ ಸ್ವೀಕಾರವಾಗಲಿ ಅಪ್ಪ, ಸ್ವೀಕಾರವಾಗಲಿ ಅಪ್ಪ, ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಓ ರಬ 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 ರಬ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಸಂತೋಷದಿಂದ ಪ್ರಿಯರೇ, ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ತಪ್ಪಿ ಹೋದ ಕುರಿಮರಿ ನಾನಾದರೂ ಪರಾತ್ಪರ ದೇವನೇ ನನ್ನ ಹುಡುಕಿದೆ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಾತ್ಪರ ದೇವನೇ ನನ್ನ ಹುಡುಕಿದೆ. ಕಣ್ಣೀರೊರೆಸಿದೆ, ನನ್ನ ಕೈಯನ್ನು ಹಿಡಿದೆ. ಕಣ್ಣೀರೊರೆಸಿದೆ, ನನ್ನ ಕೈಯನ್ನು ಹಿಡಿದೆ. ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಕ್ಷಣ ಕ್ಷಣವೂ ನನ್ನನ್ನು ಕಾಪಾಡಿದೆ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ
ಸ್ತೋತ್ರ ಯೇಸು ರಾಜ. ಹೇಳೋಣ ಹೃದಯದಿಂದ, ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅನೇಕ ವರ್ಷಗಳಾಗಿದೆ, ಅನೇಕ ತಿಂಗಳುಗಳಾಗಿದೆ. ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ತಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿದ್ದಾರೆ ಅವರ ಸೇವೆಗಾಗಿ. ಆದರೂ ಕೂಡ ಅನೇಕ ಬಾರಿ ಬಿದ್ದು ಎದ್ದು ಹೋಗ್ತಾ ಇದ್ದೇವೆ. ಒಂದು ತೀರ್ಮಾನದೊಂದಿಗೆ ಹೋಗೋಣ ಪ್ರಿಯರೇ. ಯೇಸುವೆ, ಆ ನಿಮ್ಮ ಶಿಲುಬೆಯ ಆ ಪ್ರೀತಿ ಸಂಪೂರ್ಣವಾಗಿ ನಾನು ಅನುಭವಿಸಬೇಕು. ಆಗ ಮಾತ್ರವೇ ಸಾಧ್ಯ ನಿಮ್ಮನ್ನು ಹಿಂಬಾಲಿಸಲು. ಆ ಕಲ್ವಾರಿ ಪ್ರೀತಿಯನ್ನು ಪ್ರತಿದಿನ ನಾನು ಅನುಭವಿಸುವಂತೆ ಕೃಪೆ ನೀಡಿದ್ದೀರಿ. ಆದರೆ ಅದರ ಅನುಭವ ಪ್ರಯತ್ನಿಸಿ ನಾನು ಪಡೆದುಕೊಳ್ಳಲು ಬೇಕಾದ ಪವಿತ್ರಾತ್ಮನ ಚೈತನ್ಯವನ್ನು ನೀಡಿ ನನ್ನನ್ನು ಬಲಪಡಿಸಿರಿ ಅಪ್ಪ. ಈ ಒಂದೊಂದು ವಾಕ್ಯದ ಅನುಭವದಲ್ಲಿ ಜೀವಿಸಲು ನನಗೆ ಮನಸ್ಸಿದೆ, ಆದರೆ ನನ್ನ ಬಲಹೀನತೆಗಳು, ನಾನು ಕುಂದಿ ಹೋಗ್ತಾ ಇದ್ದೇನೆ. ಅಬ್ಬಾ, ಬಲಪಡಿಸಿರಿ ನನ್ನನ್ನು. ಬಿದ್ದವರನ್ನು ಮತ್ತೆ ಎತ್ತಿ ಹಿಡಿಯುತ್ತದೆ ನಿನ್ನ ವಾಕ್ಯ ಎಂಬಂತೆ ನಮ್ಮ ಒಬ್ಬೊಬ್ಬರನ್ನು ನಿನ್ನ ವಾಕ್ಯದ ಮುಖಾಂತರ ದಿನೇ ದಿನೇ ಅಪ್ಪ ಚೈತನ್ಯಪಡಿಸಿ ಎಬ್ಬಿಸಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮಲ್ಲಿರುವ ಬಲಹೀನತೆಗಳು ನಾಶವಾಗಿ ಹೋಗಲಿ ಅಪ್ಪ. ನಮ್ಮಲ್ಲಿರುವ ಬಲಹೀನತೆಗಳು ನಾಶವಾಗಲಿ ಹೋಗಲಿ ಅಪ್ಪ. ಸೈತಾನನ ಕುತಂತ್ರಗಳು ಲಯವಾಗಿ ಹೋಗಲಿ ಅಪ್ಪ. ಒಂದು ಚೈತನ್ಯ ನನ್ನಲ್ಲಿ ಉಂಟಾಗಲಿ ಅಪ್ಪ. ಒಂದು ಬಲ ನನ್ನಲ್ಲಿ ಉಂಟಾಗಲಿ ಅಪ್ಪ. ನಿನ್ನ ಕೃಪೆ ನನ್ನಲ್ಲಿ ತುಂಬಲ್ಪಡಲಿ ಅಪ್ಪ. ಇದೋ ಸ್ವಾಮಿ, ಧರ್ಮ ಕೇಂದ್ರದ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳಲ್ಲಿ ನಿನ್ನ ಶುಭ ಸಂದೇಶ ಸ್ವೀಕಾರವಾಗಲಿ ಅಪ್ಪ. ಈ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳು, ವ್ಯಕ್ತಿಗಳು ಅಪ್ಪ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಜೀವಿಸುವಂತಾಗಲಿ ಅಪ್ಪ. ಧರ್ಮ ಕೇಂದ್ರದ ಗುರುಗಳನ್ನು ಆಶೀರ್ವದಿಸಿರಿ ಅಪ್ಪ. ಅವರಿಗೆ ಬೇಕಾದ ಶರೀರದ ಸೌಖ್ಯ, ಆತ್ಮಿಕ ಸೌಖ್ಯವನ್ನು ಕೊಟ್ಟು ಅವರನ್ನು ಬಲಪಡಿಸಿರಿ ಅಪ್ಪ. ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯನ್ನು ಮಾಡಲು ಬೇಕಾದ ಜ್ಞಾನದಿಂದ ಅವರನ್ನು ತುಂಬಿಸಿರಿ ಅಪ್ಪ. ಯೇಸುವೆ, ಎಲ್ಲೆಲ್ಲ ಪ್ರಾರ್ಥನೆಗೆ ನಾವು ಹೋಗ್ತೇವೋ ಅಲ್ಲೆಲ್ಲ ನಿನ್ನ ಶುಭ ಸಂದೇಶದ ಬೆಳಕು ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಮೈಸೂರಿನಲ್ಲಿ ನಡೆಯುವಂಥ ಸಂಜೆ ಪ್ರಾರ್ಥನೆಯನ್ನು ಆಶೀರ್ವದಿಸಿರಿ ಅಪ್ಪ. ಅನೇಕ ಮಕ್ಕಳನ್ನು ನೀವೇ ಕರೆತರುವುದಕ್ಕಾಗಿ ಸ್ತೋತ್ರ ಅಪ್ಪ. ಕರೆತಂದ ಒಬ್ಬೊಬ್ಬರಲ್ಲಿ ಸತ್ಯದ ಅರಿವು ಉಂಟಾಗಲಿ ಅಪ್ಪ. ನಿನ್ನ ಪ್ರೀತಿ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಒಬ್ಬೊಬ್ಬರು ನಿನ್ನ ಆತ್ಮನ ಬಲದಿಂದ ಚೈತನ್ಯಗೊಳ್ಳಲಿ ಅಪ್ಪ. ಅಲ್ಲಿ ಬೇಕಾದ ವಚನಗಳನ್ನು ನೀವು ನೀಡುವುದಕ್ಕಾಗಿ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್.